ಸಮಗ್ರ ಕೃಷಿ ಮಾಡ್ಬೇಕಂತ ಐಡಿಯಾ ನಮಗ ಕೊಟ್ಟವರು ಕನ್ನೇರಿ ಕಾಡಸಿದ್ದೇಶ್ವರ ಗುರುಗಳಿಂದ ನಾವು ಸಮಗ್ರ ಕೃಷಿ ಮಾಡ್ಬೇಕಂತ ನಮಗ್ ತಲೆಯಾಗ ಬಂತ್ರಿ. ಹೊಲ್ದಾಗ ಹಾಕಿ ಆಳ್ಗೀಳಿ ಹಾಕಕ್ ಹೋದ್ನಿ ಅಂದ್ರ ಆ 50 ಚೀಲದ ಗೊಬ್ಬರ ರೊಕ್ಕ ಇವ್ರ ಕೊಡೋ ರೊಕ್ಕ ಮುಂದ ನಮ್ಮ ಹೊಲಕ್ ಕೆಲ್ಸಕ್ ಬರೋರ 1 ಎಕರೆ ಮಾರಕ್ ಕೊಡ್ಬೇಕಾಗತ್. ನಾವು ಭೂಮಿಗೆ ನಾವೇನ್ ರೊಕ್ಕ ಕೊಟ್ಟು ತರೋದ್ ಏನು ಬೇಕಾಗಿಲ್ರಿ, ರೊಕ್ಕನ ಬೇಕಾಗಿಲ್ರಿ ಸಾವಯವ ಕೃಷಿ ಮಾಡಕ. ಸರ ಆತ್ಮಹತ್ಯೆ ಮಾಡ್ಕೊಂಡು ಹೊಲ್ದಾಗ ಬೆಳಿ ಬಂದಿಲ್ಲಂತ ಆತ್ಮಹತ್ಯೆ ಮಾಡ್ಕೊಳ್ಳೋರು 100ಕ್ಕೆ ಒಬ್ಬರ್ರಿ ಸರ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ನಿಂಗಪ್ಪ ಅಂತ. ಯಾವ ಊರು ಸರ್? ಬೆಳಗಟ್ಟಿ ರೀ. ಯಾವ ತಾಲೂಕು? ಯಾವ್ದು? ಅಳವಂಡಿ ಹೋಬಳಿ ಬರ್ತಾರೆ. ಹಾಂ. ತಾಲೂಕು ಜಿಲ್ಲಾ ಕೊಪ್ಪಳ ಬರ್ತಾರೆ. ಹಾಂ. ನಿಮ್ಮ ಊರ ಕೇಳ್ಪಟ್ಟೆ ನೀವು ಮಾದರಿ ರೈತ ಅಂತೆ. ಇದ್ದು ಮೆಟ್ಟಿಗೆ ಅದೀವಿ ಸರ. ಎಲ್ಲಾ ರೈತರಂತೆ ನಾವೊಬ್ಬ ರೈತ ಅದೀವಿ. ಅದರ ಸ್ವತಂತ್ರವಾಗಿ ಜೀವನ ಮಾಡ್ತೀವಿ. ಅಂದ್ರೆ ಜನಗಳು ಮಾತಾಡೋ ಮಟ್ಟಿಗೆ ನೀವು ಒಬ್ಬ ಮಾದರಿ ರೈತ ಅಂತ ಕೇಳ್ಪಟ್ಟೆ. ನನ್ನ ಸ್ನೇಹಿತನು ಕೂಡ ಹೇಳಿದ್ರು ಮಾದರಿ ರೈತ ನಮ್ಮ ಊರಿಗೆ ಅಂತ ಹೇಳಿ. ಸೊ ನಿಮ್ಮ ಹೊಲದಲ್ಲಿ ಏನೇನಿದೆ ಏನನ್ನೋದನ್ನ ನಮ್ಗೆ ತೋರಿಸ್ತಾ ಹೋಗಿ ಸರ್. ಸರ ಇದು ಸರ ನಾ ಮೊದಲ ಎಲ್ಲಾ ಬೆಳೆಯನ್ನ ಬೆಳಿತಿದ್ವಿ ಸರ. ಬಾಳೆ, ಕಬ್ಬು ಮತ್ತು ಎಲ್ಲಾ ಬೆಳಿತಿದ್ವಿ. ಇತ್ತೀಚೆಗೆ ನಾವು ಹೂವಿನ ಬೇಸಾಯಕ್ಕೆ ಬಂದು ನಾವು ದಿವಸ ಒಂದು 1000ದಿಂದ 1500 ರೂಪಾಯಿ ನಮಗ ಆದಾಯ ಇರ್ತೈತ್ರಿ ಸರ. ನಮ್ಮ ಹೊಲ್ದಾಗಿರ ಬೆಳಿ ಈ ಸದ್ದ ಬಾಳೆ ಐತಿ ಸರ, ನಮ್ಗೆ ಆದಾಯ ಕೊಡೋದಂಥದ್ದು. ಗಲಾಟಿ ಹೂವು ಐತಿ ಸರ, ಇದ್ರದ್ದು ಆದಾಯ ಐತಿ ಸರ. ಆಮೇಲೆ ಪನ್ನೀರ್ ಎಲೆ ತಪ್ಪಲ ಹೂವಿನ ಮಾಲೆಗೆ ಹಾಕೋದು ಅದು ಐತಿ ಸರ, ಅದ್ರದ್ದು ಆದಾಯ ಐತಿ ಸರ. ಇನ್ನು ಉಳ್ಕೆದು ತೆಂಗು ಮತ್ತು ಮಾವು, ಚುಕ್ಕು ಇವೆಲ್ಲ ಇನ್ನು ವಾರ್ಷಿಕ ಬೆಳೆ. ಅವು ಬರಕ ನಮಗೆ ಕಮ್ಮಿ ಅಂದ್ರೆ ಇನ್ನು 1 ವರ್ಷ 2 ವರ್ಷದಾಗ ಫಸಲು ಚಾಲು ಆಗ್ತದೆ ಸರ್. ಅದ್ರಲ್ಲಿ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಿಮ್ದು ಸಮಗ್ರ ಕೃಷಿ. ಸಮಗ್ರ ಕೃಷಿ ಸರ್, ಸಾವಯವ ಕೃಷಿ ಇದೆ. ನಾ ಯಾವ್ದು ಫರ್ಟಿಲೈಸರ್ ಯೂಸ್ ಮಾಡಂಗಿಲ್ರಿ. ಆಮೇಲೆ ಈ ಅಂಗಡಿಯಾಗಿದ್ದ ತಂದು ವಸ್ತು ನಾ ಏನೋ ಹಾಕಂಗಿಲ್ರಿ. ನಾವು ಒಂದು 6 ಹಸುಗಳ ಕಟ್ಕೊಂಡಿವಿ. ಅದರದ ಗೋಮೂತ್ರ, ಅದರದ ಸಗಣಿ, ಆಮೇಲೆ ಹೊಲ್ದಾಗ ಬೆಳೆದಂಥ ಉಳ್ಳಾಗಡ್ಲಿದ ಹಿಟ್ಟು ಮಾಡಿ ಅದನ್ನ ಅದಕ್ಕೆ ಜೀವಾಮೃತಕ್ಕೆ ಹಾಕ್ತೀವಿ. ಇದು ಅಂಗಡಿಯಾಗಿಂದ ತರುವ ವಸ್ತು ಅಂದ್ರೆ ಬೆಲ್ಲ ಒಂದು ತೊಗೊಂಬರ್ತೀನಿ ಸರ್. ಬೆಲ್ಲ ತೊಗೊಂಬಂದು ಅದು ವಾರಕ್ಕೆ ಒಂದು 500 ಲೀಟ್ರ್ ತಯಾರು ಮಾಡಿ ನಾವು ಹರಿನೀರು ಗೂಟ ನಮ್ಮ ಭೂಮಿಗೆ ಉಣಿಸ್ತೀವಿ ಸರ್. ನಿಮ್ಮ ಹೊಲ ನೋಡೋಣ ಸರ್ ಹಂಗಾರೆ? ನೋಡಿ ಸರ್, ಬರ್ರಿ ಸರ್. ಸರ ಇದು ಬಾಳೆ ಸರ. ಇದು ಬಾಳೆ ಒಳಗ ಮಿಶ್ರ ಬೆಳೆ ಶ್ರೀಗಂಧ ಐತಿ ಸರ. ಇದು ಬಾಳೆ ಹಚ್ಚಿ ಇವಾಗ ಒಂದು 15 ತಿಂಗಳಾಗೈತ್ರಿ. ಕಟಾವ್ ಒಂದ್ಸಲ ಕಟಾವ್ ಮಾಡ್ಸಿನ್ರಿ, ಅಲ್ಲ ಹಾರ್ವೆಸ್ಟಿಂಗ್ ಆಗೈತಿ. ಹೊಳ್ಳಿ ಮತ್ತ ಮರಿಗಳ ಬಿಟ್ಟಿವ್ರಿ. ನೆಕ್ಸ್ಟ್ ಇವಾಗ ಬಿಸಿಲಿನ ತಾಪಕ್ಕ ಸ್ವಲ್ಪ ಗಿಡಗಳ ಇದಾಗಿರ್ತಾವ್ರಿ. ಆಮೇಲೆ ಇವು ಮಾಗನಿ ಅಂತ ಸರ, ಹಾಗಾಗಿ ಇರ್ಲಿ ಅಂತ ಹೇಳಿ ಇವು ಒಂದು 150 ಗಿಡ ಮಾಗನಿ ಹಚ್ಚಿ. 150 ಗಿಡ? 150 ಗಿಡ ಸರ್. ಸುತ್ತಲೇ ಐತಿ ಮಾಗನಿ. ನಿಮ್ಗೆ ಸಮಗ್ರ ಕೃಷಿ ಮಾಡ್ಬೇಕಂತ ಐಡಿಯಾ ಹೆಂಗ್ ಬಂತು ನಿಮಗೆ? ಸಮಗ್ರ ಕೃಷಿ ಮಾಡ್ಬೇಕಂತ ಐಡಿಯಾ ನಮಗ ಕೊಟ್ಟವರು ಕನ್ನೇರಿ ಕಾಡಸಿದ್ದೇಶ್ವರ ಗುರುಗಳಿಂದ ನಾವು ಸಮಗ್ರ ಕೃಷಿ ಮಾಡ್ಬೇಕಂತ ನಮಗ್ ತಲೆಯಾಗ ಬಂತ್ರಿ. ಆಮೇಲೆ ತ್ಯಾಜ್ಯ ವಸ್ತುಗಳನ್ನ ಕಸ ಕಡ್ಡಿ ಯಾವುದು ಸುಡಬಾರ್ದು ಅಂತಂದು ಅವ್ರ ಕ್ಷೇತ್ರಕ್ಕೆ ಹೋಗಿ ನಾ ನೋಡ್ಕೊಂತ ಬಂದ್ರಿ. ನೋಡ್ಕೊಂತ ಬಂದಾಗ ಅವ್ರದ್ದು 1 ಎಕರೆದಾಗ 101 ಬೆಳೆ ಬೆಳೆದಿದ್ರಿ. ಅವ್ರು 1 ಎಕರೆ 101? ಹೌದ್ರಿ, 1 ಎಕರೆದಾಗ 101 ಬೆಳೆ ಬೆಳೆದಿದ್ರ. ಒಂದ್ ಬೆಳಿ ಕೈ ಕೊಟ್ರು ಮತ್ತೊಂದ್ ಬೆಳಿ ಬರ್ತೈತಲ್ಲ ಅಂತ ಹೇಳಿ ಅವ್ರು ನಮಗ ಸೂಚನೆ ಕೊಟ್ಟಾಗ ನಾವು ಅವ್ರ ಮಾರ್ಗದರ್ಶನಂತೆ ನಾವು ಕೃಷಿ ಮಾಡಕಂತ ಹೊಂಟೇವಿ ಸರ್. ಈ ಟೋಟಲ್ ನಿಮ್ದು ಎಷ್ಟು ಎಕರೆ ಹೊಲ ಇದೆ? ಇಲ್ಲಿ 4 ಎಕರೆ 6 ಗುಂಟೆ ಐತಿ. 4 ಎಕರೆ 6 ಗುಂಟೆ. ನಮ್ದು ಟೋಟಲ್ ಜಮೀನ್ ಬಂದು 45 ಎಕರೆ ಐತಿ. 45 ಎಕರೆ. ಅದರಲ್ಲಿ 4 ಎಕರೆ 4 ಎಕರೆ ಈಗ ಸಾವಯವ ಕೃಷಿ ಮಾಡೇವ್ರಿ. ಇದು ಮಾವು ಸರ, ಮಲ್ಲಿಕ ಅಂತ ಹೇಳಿ. ಎಷ್ಟು ವೆರೈಟಿ ಮಾವು ಇದೆ ಸರ್ ನಿಮ್ದು? ಮಾವು ಒಟ್ಟ ಒಂದು 3 ಜಾತಿ ಗಿಡ ಅದಾವ್ರಿ ಸರ್. ಮಲ್ಲಿಕ ಐತ್ರಿ, ರತ್ನಾಗಿರಿ ಅಪ್ಪೂಸ್ ಐತ್ರಿ. ಈಗ ಕಾಯಿ ಚಲೋ ಆಗೈತ್ರಿ. ಹಾಗಾಗಿ ಈಗಲೇ ಒಂದ್ 2 ವರ್ಷ ಆತ್ರಿ, ಸ್ವಲ್ಪ ಬರ್ತವೆ.
ಸ್ವಲ್ಪ ಬರ್ತಾವ ಸರ್ ಕಾಯಿ. ಹಾ 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 ಇನ್ನು ಏನು ಮಾರಾಕ ಇದಕ್ಕ ಏನು ಕೊಟ್ಟಿಲ್ರಿ. ನಾವ್ ಮನೆಯಾರ ಯೂಸ್ ಮಾಡ್ತೇವ್ರಿ. ಮನೆಯವ್ರ ಯೂಸ್ ಮಾಡಕತ್ತೀರಿ. ನಮ್ ಬೀಗ್ರ ಅವ್ರ ಇವ್ರ ತಂದು ಇದು ನೆಕ್ಸ್ಟ್ ಬಾಳೆ ಸರ್. ಮತ್ತ ಇದು ಆಗಸ್ಟ್ ತಿಂಗಳದಾಗ ಹಚ್ಚೇನ್ರಿ ಇದನ್ನ. ಇದು ಆಗಸ್ಟ್ ತಿಂಗಳಾಗ ಆಗಸ್ಟ್ ಕೊನೆಗೆ ಹಚ್ಚೇನ್ರಿ. ಇದು ಮತ್ತ 14 ತಿಂಗಳ ದೀಪಾವಳಿ ಸೀಸನ್ ಬರುತ್ತೆ. ಹೊಳ್ಳಿ ಆಗಸ್ಟಕ್ಕ ಮರಿ ಹಾಕತ್ರೆ ಅತ್ಲಾಗ ಒಂದ್ 2 ತಿಂಗಳ 3 ತಿಂಗಳಿಗೆ ಇದು ಫಸಲ್ ಚಾಲು ಆಗತ್ತೆ. ಮಹಾಗನಿ ಮಾವು ಜೊತೆ ಮತ್ತೇನಿದೆ ಸರ್? ಮಾವು ಜೊತೆ ಶ್ರೀಗಂಧ ಐತಿ. ಶ್ರೀಗಂಧ ಎಷ್ಟಿದಾವ ಸರ್? ಶ್ರೀಗಂಧ 500 ಗಿಡ ಐತಿ. 500 ಗಿಡ? ಹ್ಞೂ 500 ಶ್ರೀಗಂಧ ಅದಾವ್ರಿ. ಆಮೇಲೆ ಹೊಲದ ಸುತ್ತಲಿ ಒಂದ್ 65 ಇವು ಅದಾವ್ರಿ ನೀರ್ಲ ಹಣ್ಣಿ ಗಿಡ ಅದಾವ ಸರ್. ನೀರ್ಲಿ ಗಿಡ ಐತಿ. ಅದ್ರ ಜೊತೆ ಮಗ್ಲ ಚುಕ್ಕು ಐತಿ ಸರ್. ಅದು ಸಪೋಟ. ಯಾವ್ಯಾವ ಸಪೋಟ ಯಾವ್ದಿದೆ? ಅದು ಕ್ರಿಕೆಟ್ ಬಾಲ್ ಅಂತ. ಕ್ರಿಕೆಟ್ ಬಾಲ್ ಅಂತ? ಹೌದ್ರಿ, ಕ್ರಿಕೆಟ್ ಬಾಲ್. ನೀವು ಇದು ಜೀವಕೃಪಾಮೃತವನ್ನೆಲ್ಲ ಮಾಡ್ತೀರಿ? ಇಲ್ಲಿ ಗೋಕೃಪಾಮೃತ ತೊಗೊಂಬಂದಿದ್ರಿ. ಹ್ಞೂನ್ರಿ. ಅದಕ್ಕ ಸ್ವಲ್ಪ ಮಜ್ಜಿಗೆ ಬೇಕಾಗತ್ರಿ ಕಂಟಿನ್ಯೂ. ನಮ್ಮ ಆಕಳ ಹಿಂಡದ್ ಬಿಟ್ಗಳೇನ ಅದ ನಮ್ ತಾಕ ಪೇಲ್ ಆತ್ರಿ ಅದ. ಮತ್ತ ಹೊಳ್ಳಿ ನೆಕ್ಸ್ಟ್ ನಮ್ಮ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮದಾಗ ಅದನ್ನ ವಿಸ್ತರಣೆ ಮಾಡ್ತಿರ್ತಾರೆ, ಕೊಡ್ತಿರ್ತಾರ. ನಾವ್ ಹೋಗಿ ತಂದಿಲ್ಲ. ಈ ಜೀವಾಮೃತ ಒಂದೇ ಇದನ್ ಮಾಡ್ಬೇಕಂತ ಹೇಳಿ ಇದನ್ನೊಂದೇ ಯೂಸ್ ಮಾಡೇನ್ರಿ. ನೀವು ಪ್ರಶಸ್ತಿ ಪುರಸ್ಕೃತರಂತೆ, ಯಾವ್ಯಾವ ಪ್ರಶಸ್ತಿ ಬಂದಿದೆ ಸರ್ ನಿಮಗೆ? ಸರ ವಿಜಯ ಕರ್ನಾಟಕದವರು 2 ಪ್ರಶಸ್ತಿ ಕೊಟ್ಟಾರ್ರಿ. ನಮ್ಮ ತಾಲೂಕ ಎಡಿ ಆಫೀಸ್ ಕೃಷಿ ಇಲಾಖೆ ಅವ್ರು ಒಂದ್ ಕೊಟ್ಟಾರ್ರಿ. ಆಮೇಲೆ ನಮ್ಮ ಹೋಬಳಿ ಮಟ್ಟದಾಗ ನಮ್ಮ ಸೊಸೈಟಿ ಗಟ್ರೆಡ್ಡಾಳ ಅವ್ರು ಒಂದ್ ಕೊಟ್ಟಾರ್ರಿ. ಒಟ್ಟ 4 ಪ್ರಶಸ್ತಿ ಕೊಟ್ಟಾರ. ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ, ತಾಲೂಕಾ ಮಟ್ಟ, ಈ ಹೋಬಳಿ ಮಟ್ಟ ಅಂತ ಇವ್ 4 ಕೊಟ್ಟಾರ. ಈ ಸಮಗ್ರ ಕೃಷಿ ಮಾಡ್ಲಿಕ್ಕೆ ನಿಮಗೆ ಯಾಕೆ ಉತ್ಸಾಹ ಬಂತು? ನಾನ್ ಮಾಡ್ಲೇಬೇಕು, ಈಗ ಸ್ವಾಮಿಯವ್ರು ಮಾಡ್ಯಾರೆ ನಾನು ಮಾಡ್ಬೇಕಂತ ಬಂತ, ಅಥವಾ ನಾನು ಜೀವನದಾಗ ಏನೋ ನಾನು ಒಂದ್ ಸಾಧಿಸ್ಬೇಕು ಅನ್ನೋ ತರದಲ್ಲಿ ಏನಾದ್ರು ಮಾಡಿ? ಸರ ಈ ಸಮಗ್ರ ಕೃಷಿ ನಾ ಮಾಡಿದ್ದು ಒಂದ್ ಬೆಳಿ ಕೈ ಕೊಟ್ರೆ ಇನ್ನೊಂದ್ ಬೆಳಿ ಬರ್ತಂತ ಸಮಗ್ರ ಕೃಷಿ ಮಾಡಿದ್ ಸರ. ನಾನು ಯಾವ ಪ್ರಶಸ್ತಿ ಪುರಸ್ಕಾರ ಬರ್ಬೋದು ಅಂತ ಹೇಳಿ ನಾ ಏನು ಮಾಡಿಲ್ಲ. ನನ್ನ ಹೊಲ್ದಾಗ ಬಂದು ಎಲ್ಲಾ ನಿಮ್ಮಂತ ಆಫೀಸರ್ಸ್, ಮಾಧ್ಯಮದವರು, ಆಮೇಲೆ ಕೃಷಿ ಇಲಾಖೆಯವರು, ಮೇಲಧಿಕಾರಿಗಳ ನನ್ನ ಹೊಲ್ದಾಗ ಬಂದು ಬೆಳಿ ನನಗಿಂತ ಹೈಫೈ ಬೆಳೆಯಾರ ಅದಾರ್ರಿ. ಆದ್ರ ಮಣ್ಣುಗಳನ್ನ ನೋಡಿ ಈ ಮಣ್ಣು ಚೆನ್ನಾಗಿಟ್ಟಿಲ್ಲ, ಇದಕ್ಕೆ ನಿನಗೆ ಪ್ರಶಸ್ತಿ ಅಂತ ಹೇಳಿ ನನ್ನ ಪ್ರಶಸ್ತಿ ವಿಸ್ತರಣೆ ಮಾಡ್ಯಾರ ಸರ್. ಈ ಮಣ್ಣನ್ನ ಚೆನ್ನಾಗಿ ಇಟ್ಕೊಳಕ್ಕೆ, ಅದಕ್ಕೆ ಒಂದು ಜೀವ ತುಂಬಕ್ ನೀವು ಯಾವ ತರ ಕೆಲಸ ಮಾಡ್ತಿದ್ರಿ ಇಲ್ಲಿ? ಸರ ಇದಕ್ಕ ಮೊದಲ ಒಂದ್ ಸಲ ನಾನು ಏನ್ ಮಾಡಿದ್ರಿ, ಮಲ್ಚಿಂಗ್ ಹಾಕಿದ್ರಿ. ನಾನು ಈ ತ್ಯಾಜ್ಯ ವಸ್ತು ಇದು ಚಜ್ಜಿ ಒಕ್ಲಿ ಮಾಡಿರ್ತಾರೆ ರೋಡ್ ಬಾಜುಕ್ಕ, ಅದಕ್ಕೆಲ್ಲ ಕಡ್ಡಿ ಕ್ಯಾರ ಸುಡ್ತಿರ್ತಾರ, ಅದನ್ನ ಮಾಡ್ತಿರ್ತಾರ. ನಾನು ಅವ್ರು ಸುಡ್ದಂಗ ಹೇಳಿ 1 ಎಕರೆಕ 25 ರಿಂದ 30, 40, 50 ಗಾಡಿ ಮಟ್ಟ ಚಜ್ಜಿ ಉಬ್ಲ ಹೇರಿನ್ರಿ. 1.5 ಫೂಟ್ 1 ಮಣಕಾಲ್ ಮಟ್ಟ. ನಮ್ಮ ಹಳ್ಳಿ ಮಂದಿ ಗೊತ್ತಲ್ಲಿ 1 ಮಣಕಾಲ್ ಮಟ್ಟ ಚಜ್ಜಿ ಉಬ್ಲ ಹೇರಿನ್ರಿ. ಆಮೇಲೆ ತೊಗರಿ ಕಟ್ಟಿಗೆ, ಇವ್ರಿ ಮೆಕ್ಕೆಜೋಳ ಸಪ್ಪಿ, ಆಮೇಲೆ ಹೊಲದಾಗ ಅಣ್ಣಿ ಬೆಳೆದಿರ್ತ, ಕೋಲಾಣಿ ಬೆಳೆದಿರ್ತತ್ರಿ. ಕಾಂಗ್ರೆಸ್ ಕಿತ್ ಹೋಗೋದ್ ಬದಿಗೆ ಒಗಿದಿರ್ತಾರ್ರಿ. ಅವ್ರ ಕಿತ್ ಒಗೆತ ನಾ ಸುಮ್ನೆ ಇರ್ತೇನ್ರಿ. ಸ್ವಂತ ನಂದ ಟ್ಯಾಕ್ರಿ ಐತಿ. ಆ ಟ್ಯಾಕ್ರಿ ತಗೊಂಡ್ ಹೋಗಿ ಹೇರ್ಕೊಂಬಂದ್ ನಾವ್ ಹೊಂದಿಸಿ ಬಿಡ್ತೇನ್ರಿ ಬೇಸಿ ನೆಲಕ್ಕ. ಆಮೇಲೆ ಇದಕ್ಕ ಹೊಂದಿಸಿಂದ ಅದೆಲ್ಲ ಕರಿಗಿದಾಗಿಂದ ಈಗ ಮೊದ್ಲು ಇದಕ್ಕಿಂತ ಮೊದ್ಲ್ರಿ ಇದ್ರಾಗ ಕಡ್ಡಿ ಅದ ನೋಡ್ರಿ, ಸೆಣಬು ಮತ್ತು ಅಲಸಂದಿ ಇವೆಲ್ಲಾ ಬೆಳೆಸಿ ನಾನು ಇದನ್ ಮಾಡೇನ್ರಿ. ಇವೆಲ್ಲ ಪೋಟಾಸ್ ಅದಾವ ನನ್ ಕಡೆಗೆ. ಒಂದ್ಸಲ ಸೆಣಬ್ ಹಾಕಿ ಮಲ್ಚಿಂಗ್ ಮಾಡೇನ್ರಿ. ರುಟ್ರು ಹೊಡೆದು ನನ್ ಪವಾರ್ ಇಡೋರ್ ಗಾಡಿ ಐತಿ. ಆಮೇಲೆ ಮತ್ತೊಂದ್ಸಲ ಅಲಸಂದಿ ಹಾಕಿ ಇದನ್ ಹೊಡೆದೇನ್ರಿ. ಹಂಗಾಗಿ ಮಣ್ಣು ಎಲ್ಲಿ ಕಾಲಿಟ್ರ ಮೆತ್ತಗ ಐತ್ರಿ ಮಣ್ಣು, ಅಷ್ಟು ಚೆನ್ನಾಗಿ. ಕೋಲಣ್ಣ ಒಬ್ರು ಕಸ ಅದು ಜಾಸ್ತಿ ಹೊಲ ತುಂಬಾ ಅಂಟ್ಕೊಂಡ್ಬಿಟ್ರೆ ಏನು ಬೆಳೆಯಲ್ಲ ಅಂತಾರೆ. ಅದೆಲ್ಲ ಸುಳ್ರಿ. ಅದು ಇವ್ರು ಯಾವತ್ತು ನಮ್ ಭೂಮಿನ ನಾವ್ ಮಲಗೋ ಅಂತ ಬೆಡ್ರೂಮ್ ತರ ಇರಬಾರ್ದ್ರಿ ಭೂಮಿ. ನಾವ್ ಮನೆ ಮಕ್ಕೊಂತೀವಲ್ಲ ಬೆಡ್ರೂಮ್, ಆ ತರ ಭೂಮಿ ಇರಬಾರ್ದ. ಭೂಮಿಗೆ ನಾವೇನ್ ರೊಕ್ಕ ಕೊಟ್ಟು ತರೋದ್ ಏನು ಬೇಕಾಗಿಲ್ರಿ. ರೊಕ್ಕನ ಬೇಕಾಗಿಲ್ರಿ ಸಾವಯವ ಕೃಷಿ ಮಾಡಕ. ಗಟರ್ ಮಗ್ಗಲ ಬಿದ್ದದ್ ಯಾವ್ದಾರ ಸಿಗಲ್ರಿ. ಕಸ ತಂದು ನಾವು ಅದ್ರ ಒಳಗ್ ಮಣ್ಣಾಗ ತುರುಕಿ ಮ್ಯಾಲೆ ಉಳುಮಿ ಮಾಡಿ ನೀವು 1 ತಿಂಗಳು 2 ತಿಂಗಳು ಬಿಟ್ಟು ನೀವ್ ಯಾವ್ದು ಬೆಳೆ ಹಾಕ್ರಿ, ಹೊಲಕ್ಕ ರೋಗನು ಬರಂಗಿಲ್ಲ. ಆ ನಂತರ ಯಾವ ರುಜಿನ ಬರಲ್ಲ. ನನಗೆ ಎಷ್ಟು ಆದಾಯ ಸಿಗ್ಬೇಕು ಅಷ್ಟು ಆದಾಯ ಸಿಗ್ತೈತ್ರಿ. ಈ ಫರ್ಟಿಲೈಸರ್ ಹಾಕಿ ಎಣ್ಣೆ ಹೊಡೆದು ಸ್ಟಾನಿಕ್ ಅವೆಲ್ಲ ಸುಳ್ರಿ, ಅವೆಲ್ಲ ರೊಕ್ಕ ಗಳಸಕ್ ಮಾಡಿದ್ವಿ ವ್ಯವಹಾರವು. ನಮ್ಮ ಭೂಮಿ ಹುಟ್ಟಿದಾಗಿಂದ ರೈತಗ ದೇವ್ರ ನಮ್ ಕೈ ಕೊಟ್ಟು ಕಳ್ಸ, ನಮ್ಗೆ ಯೂಸ್ ಮಾಡ್ಕೊಳಕ್ ಬರಲ್ಲ ಅಷ್ಟ ಅದ. ಅಂದ್ರೆ ನೀವು ಕಸದಿಂದ ರಸ ತಗೊಂಡಿ? ಹೌದು, ಕಸದಿಂದ ರಸ ರೀ. ಅದು ಬೆಳೆದ 100 ಪೈಸೆ ಬೆಳಿತೈತಲ್ ಸರ, ಅದ್ರಾಗ ನಮಗ 4 ಕಣೆ
ನಮ್ ಬೆಳಿ ಇರ್ತೈತ್ರಿ ಮನುಷ್ಯ ತಿನ್ನ ಹಾರ ಹಳ್ಳಿ ಉಳಿಕಿದ್ದ 12 ಹಾರ ಭೂಮಿಗೆ ಉಣಿಸ್ಬೇಕ್ರಿ ಅದನ್ನ. ಈಗ ಜೋಳ ಕೊಯ್ಕೊಂತೀವ್ರಿ, ಈಗ ಮೆಕ್ಕೆಜೋಳನ ಕೆಲವೊಂದ್ ಮಂದಿ ರೂಟ್ರ್ ಇವತ್ತಿನ ಕಾಲಕ್ಕೆ ಕೆಲವೊಂದು ರೈತರು ರೂಟ್ರ್ ಹೊಡೆದು ಒಳ್ಳೆ ಅವರು ಮಾಡೋರ್ ಅದಾರಿ. ಈ ಕೆಲವೊಂದ್ ಮಂದಿ ಬೆಡ್ರೂಮ್ ತರ ಇರ್ಲಿ ನಮ್ ರೂಮ್ ಅಂತ ಮನಿ ಹೊಲ ಅಂತ ಹೇಳಿ ಆರಿಸಿ ಬದಿಗೆ ಹಾಕಿ ಸುಟ್ಟು ಮನಿಗ್ ಹೋಗ್ತಾರಲ್ರಿ, ಅದ್ರ ಬುಡಕ್ ಮಣ್ಣನ್ನು ಸುಡ್ತಾರೆ. ಅದ್ರಾಗ ಇದ್ದು ಜೀವಕೋಶಗಳನ್ನ ಸುಟ್ಟು ಹೋಕ್ಕವು. ಇನ್ ಬೆಳೆ ಅಂದ್ರೆ ಎಲ್ಲಿ ಬೆಳಿತೈತ್ರಿ, ರೋಗ ಬಂದ ಬರ್ತಾರ, ಆಟೋಮೆಟಿಕ್ ಆಗಿ ರೋಗ ಬರ್ತಾರೆ. ನೀಲಹಣ್ಣು ಗಿಡ ಎಷ್ಟಿದಾವ ಸರ್? ಈ ನೀಲಹಣ್ಣು ಗಿಡ ಸರ ಒಂದ್ 65 ಅದಾವ್ರಿ. ಈ ಸ್ಟಾರ್ಟಿಂಗ್ ಈ ವರ್ಷ ಇವು ಕಾಯಿ ಬಿಟ್ಟಾವ್ರಿ. ಈ ವರ್ಷ ಇವು ಎಷ್ಟು ವರ್ಷ ಐತ್ರಿ ಗಿಡ ಹಾಕಿ? ಇದು ಒಂದು 3 ವರ್ಷ ಮೇಲೆ ಆಗೈತೆ ಸರ್. 3 ವರ್ಷದ ಮೇಲೆ? ಹೌದ್ರಿ, 3 ವರ್ಷ ಆಗೈತ್ರಿ. ಈ ವರ್ಷ ಕೆಲವೊಂದ್ ಗಿಡ 65ರಾಗ ಒಂದಷ್ಟು ಗಿಡ ಬಿಟ್ಟಾವ್ರಿ ಕಾಯಿ. ಅವನು ನಾವು ಹರಿದಾಗಿಬೇಕಂತ ಹಂಗ ಇರ್ಲಿ ಬಿಡ, ಮನೆಯವ್ರ ತಿಂತಾರಲ್ಲ, ಉದ್ರ ಅಷ್ಟು ಉದ್ರಲಿ, ಫುಲ್ ಕ್ರಾಪ್ ಹಿಡ್ದಿಲ್ಲಲ್ಲ ಅಂತ ಹೇಳಿ ಕಾಸ ಇಲ್ಲ ಒಂದೊಂದ್ ಗಿಡ ಫುಲ್ ಹಿಡದತ್ರಿ, ಮ್ಯಾಗೆಲ್ಲ ಇದೈತಿ. ಈ ಟೋಟಲ್ ನಿಮ್ಮ ಆದಾಯ ತಿಂಗಳಿಗೆ ಆದಾಯ ಎಷ್ಟಿರುತ್ತೆ? ತಿಂಗಳಿಗೆ ನನಗೊಂದು 30-35 ಸಾವಿರ ರೂಪಾಯಿ ಆದಾಯ ಇರ್ತರಿ, ಸಿಂಪಲ್ ಆಗಿ. ಹುನ್ರಿ, ಇದು ನಂದು ಹೂವಿಂದ ಇರ್ತರಿ 30 ರಿಂದ 35 ಸಾವಿರ. ಹೂವು ಹಾಕಿದ್ರಿ? ಹೂ ಐತಿ ಸರ್. ಹೂ ಎಷ್ಟು ಎಕರೆ ಹಾಕಿರಿ? ಅದು ಹೂ ಈಗ ಒಂದು ಅರ್ಧ ಎಕರೆದಾಗ ಐತಿ ಸರ್. ಆಮೇಲೆ ಒಂದ್ ಅರ್ಧ ಎಕರೆ ಒಂದ್ 15 ಗುಂಟೆ ಪನ್ನೀರ್ ಆಗತ್ರಿ. ಪನ್ನೀರ್ ಅಂದ್ರಿ? ಪನ್ನೀರ್ ಅದು ಹೂವಿನ ಮಾಲಿ ಒಳಗ ಹಾಕ್ತಾರಲ್ರಿ ಎಲಿ, ಅದೈತಿ ಸರ್. ಅದಕ್ಕೆ ಯಾವ ಖರ್ಚು ವೆಚ್ಚ ಇಲ್ಲ. ಈಗ ಗಲಾಟೆ ಹೂ ಅಂತ ಬೆಳೆದಿನಿ, ಅದಕ್ಕೆ ಖರ್ಚು ವೆಚ್ಚ ಯಾವ ನಾಟಿ ಮಾಡಿದ್ 1-0. ಆಮೇಲೆ ಕಳಕ ಸತ್ತಾಗ ನಾವು ಸರಿಯಾದ ಅದು ಬರ್ತೀವಿ ನೋಡಿ. ಹೂವಿಂದ ಎಷ್ಟು ನೀವು ಇದಂತ ಆದಾಯ ತಗೊಂತೀರಾ ಸರ್? ಈಗ ಹೂವಿಂದ ಸರ ಈಗ ಸ್ವಲ್ಪ ಕಡಿಮೆ ಐತ್ರಿ. ಇಷ್ಟ ದಿವಸಕ್ಕ 1,000 ರೂಪಾಯಿ ಆದಾಯ ಇರ್ತೀರಿ. ಅದು ದಿನಕ್ಕೆ 1,000 ರೂಪಾಯಿ? ಹೌದ್ರಿ. ತಿಂಗಳಿಗೆ 30 ಸಾವಿರ ಐತಿ. ಖರ್ಚೆಲ್ಲ ತೆಗದ್ರಿ? ಖರ್ಚು ತೆಗದ ನನ್ ದಿವ್ಸಕ್ಕೆ 1,000 ಇರ್ತದೆ. ಖರ್ಚು ತೆಗದ ಖರ್ಚು ಈಗ ಒಂದ್ 2 ತಿಂಗಳ ಕಡಿಮೆ, ಒಂದ್ 8 ತಿಂಗಳ ಖರ್ಚು ತೆಗದ ದಿವಸ 1,000 ಆದಾಯ ಇರ್ತದೆ. 8 ತಿಂಗಳ. ಒಂದ್ 4 ತಿಂಗಳ ಸ್ವಲ್ಪ ಈ ಮಳಿ ಚಲೋ ಆಕ್ಕವಲ್ರಿ, ಅವಾಗ ಈ ಹೂ ಕಡಿಮೆ ಬರ್ತರಿ. ಇದೆ ಗಲಾಟೆ ಅಂತ ಹೇಳಿ ಇಲ್ಲಿ ಮುಂದೈತಿ ಬರ್ರಿ. ಮಹಾಗನಿ ಎಷ್ಟಿದಾವ್ರಿ? ಮಾಗನಿ 150 ಐತ್ರಿ. ಮಹಾಗನಿ 150. ಮಾವ್ರಿ? ಮಾವು ಒಂದು 150 ಅಕ್ಕವ್ರಿ. ಮಾವು 150. ಹೌದ್ರಿ. ಸಪೋಟ ರೀ? ಇವು ಸಪೋಟ 65 ರೀ, ನೀರ್ಲ 65. ನೀರ್ಲ 65, ಚಿಕ್ಕು 65. ಚಿಕ್ಕು 65. ಶ್ರೀಗಂಧ? ಶ್ರೀಗಂಧ 500 ಸರ್. ಶ್ರೀಗಂಧ 500? ಹೌದ್ರಿ. ಆಮೇಲೆ ಇದು ಮಲೇಷಿಯನ್ ಗ್ರೀನ್ ಅಂತ ಹೇಳಿ ತೆಂಗ್ ಐತ್ರಿ. ಮಲೇಷಿಯನ್ ಗ್ರೀನ್ ಅಂತಾರಿ? ಎಷ್ಟಿದೆ ರೀ ಇದು? ಇದು ಹಚ್ಚಿ 2 ವರ್ಷ ಆತ್ರಿ. ನಾಳೆ 7ನೇ ತಿಂಗಳಿಗೆ 2 ವರ್ಷ ಆಯ್ತ್ರಿ. ಹ್ಞೂನ್ರಿ. ಇವು ಒಂದು 80 ಗಿಡ ಅದಾವ್ರಿ. 80 ಗಿಡ ಅದಾವ. ಇದರ ನಿಮ್ ಡೈಲಿ ಬೇಸಿಸ್? ದೇಸಿ ಹೂವಿಂದರೆ ದಿವಸ 10 ಕೆಜಿ ಬರ್ತದೆ ಸರ್. ಇದೆ ದಿನ 10 ಕೆಜಿ? 10 ಕೆಜಿ ಬರ್ತಾರೆ. 1 ಕೆಜಿ ಎಷ್ಟು? 1 ಕೆಜಿ 40 ರೂಪಾಯಿ ರೀ. 1 ಕೆಜಿ 40 ರೂಪಾಯಿ? ಹ್ಞೂನ್ರಿ. 10 ಕೆಜಿ ಬರ್ತಾ ಇದು 400 ಆಗತ್ರಿ. ಒಂದ ಈಗ ಪನ್ನೀರ್ ಸ್ವಲ್ಪ ಕಡಿಮೆ ಹೋಗುತ್ತಾ, ಅದು ಒಂದ್ 12 ಕೆಜಿ ಪನ್ನೀರ್ ಹರಿತೇನೆ. 12 ಕೆಜಿ ಪನ್ನೀರ್ ಹರಿತೇನೆ? ಹ್ಞೂನ್ರಿ. ಅದು 50 ರೂಪಾಯಿ ಕೆಜಿ ರೀ. ಅದ್ರದೊಂದ 600 ರೂಪಾಯಿ ಆದಾಯ ಇರ್ತೈತಿ. ಈ ಲೇಬರ್ದಲ್ಲಿ ಹೆಂಗ್ ಮಾಡ್ತಾರೆ? ಲೇಬರ್ ಇದಕ್ಕ ಲೇಬರ್ದ ಏನಿಲ್ರಿ ಸರ. ನಮ್ಮ ಮಕ್ಕಳ ಒಂದಿಬ್ರ, ನಾವೊಬ್ರು ಒಂದು 2,000 ರೂಪಾಯಿ ಮಟ ಮಾಲ್ ಹಾಕ್ತಿವಿ. 2,000? ಹೌದೌದು. ಈಗ ಒಂದ್ ಸ್ವಲ್ಪ ಕಡಿಮೆ ಐತ್ರಿ. ಈಗ ಸೀಸನ್ ಸ್ವಲ್ಪ ಇದು ಇಲ್ಲ ಅದಕ್ಕ. ಮುಂದ ನೆಕ್ಸ್ಟ್ ಟೈಮ್ ಇದಾಗತ್ತೆ. ಇವು ಇದು ಒಂದು ಹೂವಿನ ಬೇಸಾಯದ್ದು ನನಗೆ ವರ್ಷಕ್ಕೆ ಒಂದು 3 ಲಕ್ಷ ರೂಪಾಯಿ ಇದಾಗತ್ರಿ. ಉಳ್ಕ್ಯದ್ದು ಬಾಳೆ ಇವೆಲ್ಲ ಇದು ಒಂದ್ 2 ಲಕ್ಷ, 4 ರಿಂದ 5 ಲಕ್ಷ ರೂಪಾಯಿ ನಾವು ವಾರ್ಷಿಕ ಆದಾಯ. ನೀವು ಶ್ರೀಗಂಧ ಮತ್ತೆ ಮಹಾಗನಿಂದ ಟೋಟಲ್ ನೀವು ಎಷ್ಟು ಎಕ್ಸೆಪ್ಟ್ ಮಾಡ್ತಿದ್ರಿ ಸರ್? ಅದ್ರ ನಿರೀಕ್ಷೆ ಏನು ಮಾಡಿಲ್ರಿ ಸರ್. ಈಗ ಅದು ಮುಂದ ಅದ್ರ ಫಲ ಹೆಂಗೈತೋ ಏನೋ. ಶ್ರೀಗಂಧ ಮತ್ತು ಮಾಗನಿದೆ, ಅವೆಲ್ಲ ದೊಡ್ಡ ರೊಕ್ಕ ಅಂತಾರ. ಅದು ಬಂದಾಗ ಗೊತ್ತಾಗ್ಬೇಕ್ರಿ. ಈಗ ಸುಮ್ನೆ ಕೆಲವೊಂದ್ ರೈತರು ಹೇಳ್ತಾರ ನಾ ಶ್ರೀಗಂಧ ಹಚ್ಚಿನಿ ಕೋಟ್ಯಾಧೀಶ್ವರ ಅಂತಾರ. ಅವನ್ ನಂಬ ಅಂತ ವಿಚಾರ ಅಲ್ರಿ ಅದು. ಅದು ಮುಂದ ಅದು ಕೈಗೆ ಫಸಲಿಗೆ ಯಾವ್ದು ಬರ್ತ ಅದನ್ನಷ್ಟ ನಂಬೇಕು. ಮುಂದ ಹಚ್ಚಿದು ನಂಬಿ ಜೀವನ ಮಾಡಂತಾಗ ಏನು ಇರಾಗಿಲ್ಲ. ಕೆಲವ್ ಮಂದಿ ಸುಳ್ಳು ಹೇಳ್ತಾರೆ, ನನ್ನ ಹೊಲ್ದಾಗ 1000 ಶ್ರೀಗಂಧ ಅದಾವ, ನಾ ಕೋಟ್ಯಾಧೀಶ್ವರ, ಹಿಂಗೆಲ್ಲ ತಪ್ಪು ಕಲ್ಪನೆ. ಹಂಗೆಲ್ಲ ಹೇಳಿದ್ ರೈತರ ದಿಕ್ ತಪ್ಪಿಸಿ ರೈತರ ಹಾಳು ಮಾಡ್ದ. ಶ್ರೀಗಂಧ ಹಚ್ಬೇಕ್ರಿ. ಅದ್ರ ಜೊತೆಗೆ ನಾವ್ ಏನಾರ ನಾವು ಬದುಕ್ಬೇಕಲ್ಲ. ಅದ್ರ ಜೊತೆಗೆ ನಾವ್ ಏನಾರ ಬೆಳೆದಾಗ ಮಾತ್ರ ನಾವು ಬದುಕ್ತಿವಿ, ಗಿಡನ ಬದುಕ್ತಾವ. ಅದೆಲ್ಲ ಮಕ್ಳ ಕಾಲಕ್ರಿ. ಅದ ಶ್ರೀಗಂಧ ಆತ, ಮಾಗನಿ ಆತ, ಅವನೇನ್ ನಾವು ಡೆಪಾಸಿಟ್ ಇದ್ದಂಗೆ. ಹೌದೌದು. ಇವಾಗ ಶ್ರೀಗಂಧ ಯಾಕೆ ಹಚ್ಬೇಕ್ರಿ ಅಂದ್ರ ಅದ್ರಾಗ ಒಂದು ಮಹತ್ವ ಐತ್ರಿ.
ಈಗ ನೌಕರಿ ಮಾಡೋರ್ ಮಕ್ಕಳ ಏನ್ ಮಾಡ್ತಾರ ಇನ್ಸೂರೆನ್ಸ್ ಅದು ಇದು ಅಂತ ಇಳಿಸಿ 1 ಲಕ್ಷ ಗಟ್ಲೆ ರೊಕ್ಕ ಹಾಕಿ ಅವ್ರಿಗೆ ಇಳಿಸಿರ್ತಾರ್ರಿ. ನಾವ್ ರೈತರು ನಮ್ಮ ಮಕ್ಕಳಿಗೆ ಏನ್ ಇನ್ಸೂರೆನ್ಸ್ ಇಳಿಸ್ಬೇಕು? ನಾವು ಭೂಮಿಯಾಗ ಮಾಡಿಕೊಂಡ್ರ ನಮ್ ಭೂಮಿಯಾಗ ಇನ್ಸೂರೆನ್ಸ್ ಇಳಿಸಬಹುದು ನಾವು. ಇದು ಶ್ರೀಗಂಧ ಹಂಗ್ರಿ. ಇದು ಒಂದು ಶ್ರೀಗಂಧ ಬರ್ಬೇಕಂದ್ರ ಒಂದು ಕಡಿಮೆ ಅಂದ್ರೆ 20 ವರ್ಷ ಬೇಕ್ರಿ. 12 ವರ್ಷ ಹೇಳ್ತಾರ, ಸುಳ್ಳದ. 20 ವರ್ಷ ಬೇಕ್ರಿ. ಅಷ್ಟೊತ್ತಿಗೆ ಒಂದ್ 500 ಗಿಡ ಇದ್ರ ಅದು ಅವತ್ತಿನ ಏನ್ ಇರ್ತೈತೆ ಮಗನಿ ಇವತ್ತಕ್ಕ ಕಿಮ್ಮತ್ ಕಟ್ಟಿ ಮಾತಾಡೋದು ಬೇಡ ಬೇಡ್ರಿ ಅದ್ರ ಶರಣ ಮಾಡ ಒಟ್ಟು ಗಿಡ ಬೆಳೆಸಿ ಇರ್ಲಿ ಅವ್ರಿಗೆ. ಈ ಇದು ಇಷ್ಟಕ್ಕೆ ರೈತ ನೋಡ್ರಿ ನಮ್ಮ ಜೀವನಕ್ಕೂ. ಇವತ್ತು ಈ ನಾವು ಯಾರ್ಯಾರ ವಯಸ್ಸು ಸಾಲ ಮಾಡಿ ರೈತರ ಕೆಲವೊಂದ್ ಮಂದಿ ಅವ್ ಹೆಂಗ ಇದನ್ನ ಮಾಡ್ತಾರೋ ಏನೋ ಗೊತ್ತಾಗಲ್ಲ. ನಂದಷ್ಟ ಐತಿ ಆಸ್ತಿ ಇಷ್ಟ ಐತಿ ಅಂತಂದು ಸುಮ್ಮನೆ ಒಂದು 50 ಚೀಲ ಗೊಬ್ಬರ ತಗೊಂಬಂದ ಹೊಲ್ದಾಗ ಹಾಕಿ ಆಳ್ಗೀಳಿ ಹಾಕಕ್ ಹೋದ್ನಿ ಅಂದ್ರ ಆ 50 ಚೀಲದ ಗೊಬ್ಬರ ರೊಕ್ಕ ಇವ್ರು ಕೊಡೋ ರೊಕ್ಕ ಮುಂದ ನಮ್ಮ ಹೊಲಕ್ ಕೆಲ್ಸಕ್ ಬರೋರು 1 ಎಕರೆ ಮಾರಕ್ ಕೊಡ್ಬೇಕಾಗತ್ ನಾವು. ನಾವೆಂದ್ ಕೈ ಮುಟ್ಟಿ ನಾವ್ ಎಷ್ಟಾಗತ್ತ ಅಷ್ಟ್ ನಾವ್ ಕೈ ಮುಟ್ಟಿ ಕೆಲಸ ಮಾಡಿದ್ರ ಮಾತ್ರ ರೈತರು ಉಳಿತಾನ. ಇವೆಲ್ಲ ದೊಡ್ಡ ಸ್ತಂದ ಮಾಡಿದ್ರ ರೈತರು ಉಳಿಯಲ್ಲ. ಹೈಫೈ ರೈತರ ಅದರಿ, ಹೈಫೈ ಬೆಳಿ ಬೆಳಿತಾರ. ದ್ರಾಕ್ಷಿ, ದಾಳಂಬ್ರಿ ಇವೆಲ್ಲಾ ಬೆಳಿತಾರ. ಅವ್ರ ಅಂತರಂಗ ದೊಡ್ಡ ಬಂಡೋಲ್ ಹಾಕಿರ್ತಾರ. ದೊಡ್ಡ ಬಂಡೋಲ್ ಹಾಕಿ ದೊಡ್ಡ ಬಂಡೋಲ್ನಾಗ ತೆಗಿತಾರ. ಈ ನಮ್ಮ ಮಧ್ಯಮ ವರ್ಗದ ರೈತರಿಗೆ ಅದು ಎಲ್ಲ ಕೆಲಸ ಆಗ್ಲಾರ್ದು. ನಮ್ಮ ಮಧ್ಯಮ ವರ್ಗದ ರೈತರ ದಿವಸ ಉಪಕಸಬುಗಳ ಹೂವು ಬ್ಯಾಡಪ್ಪ, ಹೂ ಎಲ್ಲಾರು ಹೂ ಬೆಳೆದ್ರ ಮಾರ್ಕೆಟ್ ಸರಿ ಇರಲ್ಲ ಅಂತ ಹೇಳಿದ್ನಪ್ಪ. ಇನ್ನೂ ಒಂದ್ ಐತ್ರಿ, ಇವತ್ತು ಹೈನುಗಾರಿಕೆಗೆ ಹೋಗೋಣ್ರಿ. 1 4 ಆಕಳ ಕಟ್ಕೊಂಡ್ರಿ, ಬಾಳ ಏನ್ ಬೇಡ. ನೀವ್ ಎಷ್ಟ್ ಕಟ್ಟಿರಿ ಆಕಳ? ನಾನು 6 ಆಕಳ ಅದ್ರ. ಆದ್ರ ಹೈನುಗಾರಿಕೆ ಆಕಳಲ್ರಿ. ನಾನು ಮನಿಗೆ ಊಟ ಮಾಡಾಕ ನಾನು ಹೊಲಕ್ಕ ಅದ್ರದ್ದು ಜವಾರಿ ಆಕಳ ಕಟ್ಟಿದ್ದ ಜೀವಾಮೃತ ಮಾಡಾಕ ಅದ್ರ ಸಗಣಿ ಉಚ್ಚಿ ಮತ್ತು ನಾವು ಹೊಲಕ್ಕೆ ಯೂಸ್ ಮಾಡಿ ಬೆಳಿ ತೆಗಿಯಾಕ ಮಾಡೇನ್ರಿ. ಹೈನುಗಾರಿಕೆ ಆಕಳ ಅವು ಬರ್ತಾವ್ರಿ, ದೇಶಿ ಆಕಳ. ನಿಮ್ ಡೈಲಿ ಬೇಸಸ್ ಊರ ಇದೆಲ್ಲ? ಹ್ಞೂನ್ರಿ, ದಿವ್ಸ ಇರ್ತ್ರಿ. ಇದು ದಿವ್ಸ ಒಂದ್ 10 kg ಬರ್ತೀರಿ. ಈಗ ಕಡಿಮೆ ಬರ್ತೀರಿ. ಈಗ ನಾಳೆ ದೀಪಾವಳಿಲಿಂದ ಬೇರೆ ಪ್ಲಾಟ್ ಮಾಡಿರ್ತೀನಿ, 40 kg ಬರ್ತೈತಿ. ಇಷ್ಟಕ್ಕ 40 kg ಬರ್ತದೆ. ನಕಲ್ 16 ಅದು ಆಲೆಕ್ ಬೇಡ್ರಿ. ಅದಕ್ಕೆ 1000 ಅಂದ್ಬಿಡ್ತೀವಿ ನಾವು. ಅದ್ರ 600 ಕಟ್ ಮಾಡಿ ಹೋಗದ್ ಬಿಡ್ತೀವಿ. ಅದ ಸುಮ್ ಮತ್ತೆ ಎಲ್ಲಾರ ಹೇಳಿ ಈ ನನ್ ಟಿವಿಯಾಗ ನನ್ ನೋಡಿ ಇನ್ನೊಬ್ಬ ರೈತ ಹಚ್ಚಿ ಕೈ ಸುಡ್ಕೊಂಡು ಅವ ಹಂಗಾಗೋದ್ ಬ್ಯಾಡ್ರಿ. ಬರ ಆದಾಯದಾಗ ಅರ್ಧ ಹೇಳ್ಬೇಕ್ರಿ. ಎಲ್ಲಿ ಮುಕ್ಕಾಲ್ ಭಾಗನ ಹೇಳ್ಬಾರ್ದು, ಅರ್ಧ ಹೇಳಿದ್ರ ಮಾತ್ರ ಚಲೋ ಎಲ್ಲಾರಿಗೂ ಚಲೋ ಆಗತ್ತ. ಅದ್ರೊಳಗೆ ವ್ಯವಸಾಯ ಮಾಡೋದ ಪವರ್ ವೀಡರ್ ಗಾಡಿ ಇದೆ. ಇದ್ರಲ್ಲೇ ನಾ ವ್ಯವಸಾಯ ಮಾಡ್ತೇನೆ. ಇದ್ರಲ್ಲೇ ವ್ಯವಸಾಯ ಗಿಡದಾಗ ಇದ್ರಲ್ಲೇ ವ್ಯವಸಾಯ ಮಾಡ್ತಾರೆ. ನೀವೇ ಮಾಡ್ತೀರಿ? ನಾವ ಮಾಡ್ತೀವಿ. ಆಳುಗಳು ಯಾವ್ದು ಇಲ್ಲ? ಆಳ್ ಇಲ್ರಿ. ನಾವು ಮಾಡಿದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು. ಮತ್ ಅಲ್ರಿ ಈಗ ಮಾಡಾಕ ಹತ್ತಿ ಒಂದಿಂದ ಇವೆಲ್ಲ ಈಗ ಸ್ವಂತ ಯಾರು ಒಕ್ಕಲ್ತನ ಮಾಡ್ತಾರಿ. ಆಳ್ 8 ತಾಸು ಕೆಲಸ ಮಾಡದ ನಮ್ ರೈತ ತಾನ ಕೈ ಮುಟ್ ಮಾಡಿದ್ರೆ 1 ತಾಸಿನಾಗ ಮಾಡ್ತಾನ್ರಿ ಕೆಲಸ. ಆಳ್ ಮಾಡೋ ಕೆಲಸ 1 ತಾಸಿನಾಗ ಮಾಡ್ತಾನ್ರಿ. ಮಾಡ್ಬೇಕ್ರಿ, ಮಾಡಿದ್ರ ನಡೆಯಂಗಿಲ್ಲ. ಸುಮ್ನೆ ಸಾಲ್ಗಾರ ಹಾಕಿವಿ ನೋಡ್ರಿ. ಮತ್ತೆ ಈ ಉಪಕಸಬುಗಳಿಂದ ಸರ ನೌಕರಿದಾರಿಕ್ಕಿಂತ ಬೆಸ್ಟ್ ಕೆಲಸ ರೀ. ನಾವು ಕಸಬುಗಳನ್ನ ಮಾಡ್ಕೊಂತಲ್ಲ, ಹೂವು, ಹೈನುಗಾರಿಕೆ ಇವು ನಿಮಗ್ ನೌಕರಿ ಮಾಡೋರಿಗೆ ತಿಂಗಳಿಗೆ ಒಮ್ಮೆ ಬರ್ತ ರೊಕ್ಕ. ರೊಕ್ಕ ಹಿಂಗ ಒಕ್ಕಲ್ತನ ರೀ ನಮ್ದ. ಅಲ್ಲಿ ಒದಾಡೋ ಬದ್ಲು ಇಲ್ಲಿ ಯಾವತ್ತ ರೈತ ಸ್ವತಂತ್ರ ಜೀವಿ ರೀ. ಆದ್ರ ನಾವು ತಪ್ಪು ದಾರಿಗೆ ಹೋಗಿ ತಪ್ಪು ಮಾಡ್ಕೊಂಡು ಒದ್ದಾಡಕತ್ತೀವಿ. ಇದು ಇಲ್ರಿ. ತಪ್ಪು ದಾರಿ ಅಂದ್ರೆ ಯಾವ ತರ ರೀ? ಏನಾರ ನಾವು ಬರೋದ 1 ರೂಪಾಯಿ ಪೀಕ್ 10 ರೂಪಾಯಿ ಖರ್ಚು ಮಾಡಿದ್ರ ಮತ್ತೆ ತಪ್ಪು ದಾರಿ ಆಗತ್ರಿ ನಮ್ದು. ಇದು ತಪ್ಪು ದಾರಿ. ಆಮೇಲೆ ನಿಮ್ ಪ್ರಕಾರ ಯಾವ ತರ ರೀ ಸರಿಯಾದ ದಾರಿ ಯಾವ್ದು? ನಿಮ್ ಪ್ರಕಾರ ಸರಿಯಾದ ದಾರಿ ಯಾವ್ದು? ಸರಿಯಾದ ದಾರಿ ನೋಡ್ರಿ ಸರ, ನಮ್ದು ಎಷ್ಟು ಬರ್ತೈತಿ ಅಷ್ಟನ್ನ ಖರ್ಚು ಮಾಡ್ಕೊಂಡು ಅದ್ರ ಊಟಾಗ ಹೋಗ್ಬೇಕು. ಹೋದ್ರ ಬಂದ್ರ ಇದು ಸರಿ ದಾರಿ. ನಾನು ಬರೋದು ಮತ್ತೆ ಹೇಳ್ದೆ 10 ರೂಪಾಯಿ ಬರೋದು 100 ರೂಪಾಯಿ ಖರ್ಚು ಮಾಡಿದ್ರ ತಪ್ಪು ದಾರಿ. ಈಗ ಆಮೇಲೆ ಆಳ್ ಹಚ್ತೀವಿ, 10 ಆಳ್ ಹಚ್ಚಿರ್ತೀವಿ. ಅವ್ರಿಗೆ ಈಗ 300 ರೂಪಾಯಿ ಕೂಲಿ ಐತಿ, 3000 ಆಗತ್ತ. 10 ಆಳ್ ಮಾಡೋ ಕೆಲಸ 2 ದಿನ ನಿಂತ್ಕೊಂಡು ಮಾಡ್ಲಿ. ಅವ 10 ಆಳಿನ ಕೆಲಸ ರೈತ ಮಾಡ್ಯಾತಿರ್ತಾನ, ತನ್ನ ಹೊಲ ತನ್ನ ಮನಿ. ಅದು 10 ಆಳಿನ ಕೆಲಸನ 2 ದಿನದಾಗ ಇಬ್ರು ಗಂಡ ಹೆಂಡತಿ ಇದ್ದ ಇರ್ತಾರ್ರಿ ಸಾಮಾನ್ಯವಾಗಿ. ಅವ್ರಿಬ್ರು ಕಲ್ತ್ 2 ದಿನದಾಗ ಮಾಡಿಬಿಟ್ರ ಕೆಲಸ ಮುಗಿದೈತೆ. ಅದು 3000 ರೂಪಾಯಿ ರೊಕ್ಕ ನಮ್ಗೆ ಅದ ಉಳಿತಾಯ ಅನ್ಬೇಕು. ಆಮೇಲೆ ದೊಡ್ಡ ಸ್ಥಾನಕ್ಕೆ ಹೋಗಿ ಏನ್ ಮಾಡ್ಕೊಂತೀವ್ರಿ ಅಂದ್ರ ಇವತ್ತ ಕೂಲಿ ಆಳ್ ಹೊಕ್ಕವಲ್ರಿ, ಅವ್ರ ತರ ನಾವು ಕೂಲಿ ದುಡಿಯಕತ್ತೀವಿ ಅಂತ ತಿಳ್ಕೊಂಡು ಮಾಡಿದ್ರೆ ಮಾತ್ರ ಒಕ್ಕಲ್ತನ. ನಾ ರೈತ ಇದೀರಿ ಅಂತ ಒಕ್ಕಲ್ತನ ಮಾಡಿದ್ರೆ ಕೆಲಸ ಆಗಲ್ಲ ಆತ್ರಿ. ಯಾರಿಗಿ ಇದು ಇದಾಗಂಗಿಲ್ಲ, ವರ್ಕೌಟ್ ಆಗಂಗಿಲ್ಲ. ನಾವು ಸಾಲ್ಗಾರ ಆಗೋದು ಗ್ಯಾರಂಟಿ. ಮತ್ ಇವತ್ತು ಕೂಲಿ ಮಾಡಾರ ಕುದುರೆ ಏರಿದ್ರ ಅನ್ನೋದಕ್ಕೆ ಅವ್ರನ್ನ ಹಚ್ಚಿ ನಾವು ಮುಕ್ಳಿಂದ ಕೈ ಇಟ್ಕೊಂಡು ಅಡ್ಡಾಡಕ ಕುದುರೆ ಏರ್ಯಾರ ಅವ್ರು. ನಾನಾ ಬೈಕ್ ಕೆಲಸ ಮಾಡಿದ್ರ ಅವ್ರೇ ಕುದುರೆ ಅದು ಮಿಕ್ಕಿ ನಿಂತಾಗ ಆಳ್ ಹಚ್ಚದ್ರಿ. ಮತ್ತ ಅವ್ರು ದುಡ್ದಿಂದ ಭೂಮಿ ಇರೋದ ರೈತ ಮತ್ತೊಬ್ರು ದುಡ್ಸಕ ಮತ್ತೊಬ್ಬರಿಗೆ ಅನ್ನ ಹಾಕಕ್ಕನ ಇರೋದು. ಇಷ್ಟು ನಮ್ಗ ತಿನ್ನಕ್ಕಾಗಲ್ಲ.
ಟೈಮ್ ಅನ್ಸರಿನ ಆಳ್ ಹಚ್ಕೋಬೇಕು ಮಿಕ್ಕಿ ಬಂದಾಗ ಮತ್ತೆ ಟೈಮ್ ಅನ್ಸರಿ ಇಲ್ದಾಗ ನಾವು ಮಾಡ್ಕೋಬೇಕು ಹಿಂಗಾದ್ರ ಮಾತ್ರ ನಡಿತೈತ್ರಿ ಎಲ್ಲದಕ್ಕ ಅವ್ರನ್ನ ಆಳ್ ಹಚ್ಚಿ ಕೈ ಬಿಟ್ರ ಯಾವ ರೈತಗನ ನಡೆಯಂಗಿಲ್ರಿ ಇದು. ಶೇಂಗಾನ ಹಾಕಿರಿ? ಶೇಂಗಾನ ಐತಿ ಸರ್. ಇಲ್ಲಿ ಇದೊಂದ್ 3 ಎಕರೆ ಶೇಂಗಾ ಐತಿ ಸರ್. ಈ ಶೇಂಗಾ ನೆಕ್ಸ್ಟ್ ಈಗ ಇದು ಆಗಸ್ಟ್ ತಿಂಗಳದಾಗ ಬಂದ್ಬಿಡ್ತಾರೆ. ಆಗಸ್ಟ್ ತಿಂಗಳದಾಗ ನಾವು ಅದ್ ಗಲಾಟೆ ತೋರ್ಸಿದ್ನಲ್ರಿ ಆಗ ಈಗ ನೆಕ್ಸ್ಟ್ ಆ ಹೂ ಇದ್ರಾಗ ಒಂದ್ 10 ಗುಂಟೆ ಹಚ್ಚಿರ್ತೇನ್ರಿ. ಮಳೆಗಾಲ ಚಲೋ ಹೋಗತ್ರಾಗ ಇದು 3 ಹಂತ ಮುಗಿತೈತ್ರಿ. ಯಾರ ಬಂದ್ ನೋಡಿದ್ರ ಆಶ್ಚರ್ಯ ಅನ್ಸುತ್ತೆ. ಇಷ್ಟ ಹಚ್ಚಿದಿ ಎಷ್ಟು ಬರ್ತಪ್ಪ 40 kg ಬರ್ತ ನೋಡ ಅಂತಂದಾಗ ಅದೊಂದ್ 3 ತಿಂಗಳು ಬಂದ್ ನಿಲ್ತೈತ್ರಿ. ನಿಂತಗಳೇನ ನೆಕ್ಸ್ಟ್ ಮತ್ತೊಂದ್ ಪ್ಲಾಟ್ ಮಾಡಿರ್ತೀನ್ರಿ. ಒಟ್ಟು ಹೂ ಇಲ್ದ ಇರಂಗಿಲ್ರಿ. ಇದಕ್ಕೆಲ್ಲ ಗೊಬ್ಬರ ಯಾವ ತರ ರೀ? ಇದು ಗೊಬ್ಬರ ಏನಿಲ್ಲ ಸರ್, ಜೀವಾಮೃತ ಒಲ್ಲಿ ನನ್ ಜೀವಾಮೃತ ಮಾಡೋದ ನೀರಿನ ಗುಂಟ ಹರಿಸ್ತೇನ್ರಿ. ಗೊಬ್ಬರ ಗಿಬ್ಬರ ಏನಿಲ್ಲ ಸರ್. ನೀವು ಜೀವಾಮೃತ ರೆಡಿ ಮಾಡಿ? ಹೌದ್ರಿ ಹೌದು. ಅದನ್ನ ಯಾವ ತರ ಮಾಡ್ತೀರಿ? ಅದನ್ನ ಒಂದು ಬ್ಯಾರಲ್ ನೀರಿಗೆ ಒಂದ್ 15 kg ನಂದ ಸೆಗಣಿ ಇರ್ತಲ್ರಿ. ಒಂದ್ 15 kg ಸೆಗಣಿ, ಒಂದ್ 15 ಲೀಟರ್ ಉಚ್ಚಿ ಹಾಕ್ತೇನ್ರಿ. 2 kg ಬೆಲ್ಲ, 2 kg ಯಾವ್ದಾರ ಧಾನ್ಯದ ಹಿಟ್ಟು ಹಾಕ್ತೇವ್ರಿ. ಹಾಕಿ ನಮ್ಮ ಹೊಲದ ಬದಿನಿಂದ ಒಂದ್ 2 ಬಕ್ಸಿ ಮಣ್ಣು ಹಾಕಿ ಅದನ್ನ ದಿವ್ಸಕ್ಕೆ ಒಂದ್ 2 ಸಲ ಕೋಲಿಲಿಂದ ತಿರುಗಿಸ್ತೇವ್ರಿ. ಮಣ್ಣು ಹಾಕೋದ್ರಿಂದ ಏನು? ಮಣ್ಣು ಹಾಕೋದ್ರಿಂದ ಆ ಮಣ್ಣಾಗ ನನ್ನ ಭಾಷೆದಾಗ ಹೇಳ್ಬೇಕನ್ನಪ್ಪ ಅಂದ್ರ ಅದು ಒಂಥರ ಹೆಪ್ಪ ಇದ್ದಂಗ್ರಿ ಮಣ್ಣು. ಹೆಪ್ಪು ಎಲ್ಲಿ ಹುಟ್ಟೈತೋ ಗೊತ್ತಿಲ್ರಿ. ಈಗ ಹಾಲಿ ಮೊಸರಿಗೆ ಹೆಪ್ಪ ಹಾಕ್ತಾರಲ್ಲ, ಅದು ಭೂಮಿ ಒಳಗ ಭೂಮಿಯಾಗ ಇಂತಲ್ಲೇ ಹುಟ್ಟೈತಿ, ಯಾರ ಮನೆ ಹುಟ್ಟೈತಿ ಹೆಪ್ಪ ಅನ್ನೋದು ಗೊತ್ತಿಲ್ರಿ. ಆ ಮಣ್ಣು ಹೆಪ್ಪ್ರಿ ಅದ. ಒಂಥರ ಮೊಸರಿಗೆ ಒಂದು ಕೊಡ ಹಾಲಿಗೆ ಒಂದಿಷ್ಟ ಮಜ್ಜಿಗೆ ಹಾಕಿ ಮೊಸರು ಹೆಪ್ಪಿಗಿಡ್ತಾರಲ್ರಿ, ಆ ತರ ಹೆಪ್ಪಿದ್ದಾಗಂತ ನನ್ನ ಅನುಭವ ಹೇಳ್ತು. ವಿಜ್ಞಾನಿಗಳ ಅದ್ರಾಗ ಜೀವಗಳ ಇರ್ತೈತಿ ಬಣ್ಣಾಗ, ಆ ಜೀವ ಜಾಸ್ತಿ ಮಾಡ್ತತಿ. ಮತ್ತು ಹೊಳ್ಳಿ ಇದಕ್ಕೆ ಹಾಕಿದಾಗ ಅದು ಮಣ್ಣು ಬೇಕು ಅದಕ್ಕಂತಂದು ಹೇಳ್ತಾರೆ. ಈ ತಿಳ್ಕೊಂಡ್ರದ ಎಲ್ಲ ನಮೂನಿನೇ ಬರ್ತಾರೆ ಸರ್. ಅದ ಇದಾರೆ ಜೀವಾಮೃತ? ಇದು ಜೀವಾಮೃತ ಸರ್. ಇದು ಜೀವಾಮೃತ. ಇದನ್ನ ಒಂದ್ 2 ಸಲ ದಿವ್ಸಕ್ಕೆ 2 ಸಲ ತಿರುಗಿಸ್ತೇವೆ. ಒಂದ್ 6-7 ದಿವಸ ಆಗಿಂದೆ ನೀರ್ ಗುಂಟಾಗ ಮತ್ತೆ ಹರಿಸಿ ಬಿಡ್ತೇವ್ರಿ. ನೀರ್ ಗುಂಟ ಹರಿಸ್ತೀರಿ? ನೀರ್ ಗುಂಟಾಗ ಹರಿಸಿ ಬಿಡ್ತೇವ್ರಿ. ಆಮೇಲೆ ಕೆಲವೊಂದು ಗಿಡಕ್ಕ ಸಣ್ಣ ಗಿಡ ಇದ್ದಾಗ ಚಂಬಿಲ್ ತುಂಬಿ ಹಾಕ್ತಿರ್ತೀರಿ. ಇದ ವರ್ಕ್ ಮಾಡತ್ ನೋಡ್ರಿ ನಮ್ ಕೆಲ್ಸ. ಆಮೇಲೆ ಔಷಧಿ ಏನು ಹೊಡೆಯಲ್ಲ? ಇಲ್ರಿ ಒಟ್ಟ ಇಲ್ರಿ. ಇವು ಹೊಲಕ್ಕೆ ಔಷಧಿ ಅನ್ನೋದು ಇಲ್ಲ. 4ನೇ ವರ್ಷ ರೀ ನಾನು ಹೋಗಿ ಏನು ತರುದೇನಿಲ್ಲ ಅಂಗಡ್ಯಾಗ. ಫರ್ಟಿಲೈಸರ್ ಏನೇನ ಸುರ್ಗಾಡ್ ಮೊದ್ಲು ನಾನು ಒಕ್ಕಲ್ತನದಾಗ ಬಂದಿನಿ. 23 ವರ್ಷಕ್ಕೆ 2-3 ಲಕ್ಷ ರೂಪಾಯಿ ಇವ್ರಿಗೆ ಕೊಡ್ತಿದ್ವಿ ನಾವು ಹೊಸದಾಗ ಗೊಬ್ಬರದ ಅಂಗಡಿಯರಿಗೆ. ನಮ್ ತಮ್ಮರ್ ಕೊಡ್ತಾರ, ನಾ ಕೊಡಲ್ರಿ. ನಾ ಹೋಗೋದಿಲ್ಲ ಅವ್ರ ಸನಿಗೆ. ಅವ್ರ ಸನಿಗೆ ಹೋಗೋದಲ್ಲ. ಇದನ್ನ ಎಲ್ಲಿ ಆ ಮಗ್ಲ ಬಾಜು ಹೊಲ ಸಿಂಗ ಐತಿ. ಇದು ನೀರಿನ ಟ್ಯಾಂಕ್ ಸರ. ನೀರಿನ ಟ್ಯಾಂಕ್? ಹೌದ್ರಿ. ಇದಕ್ಕ ಲಿಫ್ಟ್ ಮಾಡ್ತೇವೆ. ಲಿಫ್ಟ್ ಮಾಡಿ ಮತ್ತೆ ಸ್ವಲ್ಪ ನೀರ್ ಹಾರಿಸಿ ಹೊಲಕ್ಕನ್ನು ಬಿಡ್ತಿರ್ತೀವಿ. ಕೃಷಿ ಹೊಂಡ ಟೈಪ್ ರೀ. ಈ ತೋಟಗಾರಿಕೆ ಇಲಾಖೆ ಸಹಾಯಧನ ಕೊಟ್ಟಾರ್ರಿ ಇದಕ್ಕ. 50,000 ರೂಪಾಯಿ 50,000 ಸಹಾಯಧನ ಕೊಟ್ಟಾರ್ರಿ. ಇದು ಟೋಟಲ್ 1 ಲಕ್ಷ ರೂಪಾಯಿ ಖರ್ಚು ಬಂದಿತ್ರಿ. ತೋಟಗಾರಿಕೆ ಇಲಾಖೆಯವ್ರು ಸಹಾಯಧನ ಮಾಡ್ರಿ. ಆಗಾಗ ನನ್ನ ತೋಟಗಾರಿಕೆ ಇಲಾಖೆಯವರು ಮತ್ತು ಕೃಷಿ ಇಲಾಖೆಯವರು ನನ್ ಸಹಾಯ ಕೊಟ್ಕೊಂತಾನೆ ಅದಾರ್ರಿ. ಯಾವ್ರೇ ನಮ್ಮನ್ನ ಕೈ ಬಿಟ್ಟಿಲ್ರಿ. ಕೃಷಿ ಇಲಾಖೆಯಿಂದ ನಿಮ್ಗೆ ಏನ್ ಸಹಾಯಧನ ಬರುತ್ತೆ? ಕೃಷಿ ಇಲಾಖೆಯಿಂದ ಅವರು ಒಂದೊಂದ್ ಯಾವ್ದಾರ ಒಂದು ಸ್ಕೀಮಿನಾಗ ನಮ್ಮನ್ನ ತಗೊಂಡ್ ಒಂದು 20,000, 15,000, 10,000 ಹಿಂಗ ಹಾಕ್ತಾರೆ. ಈ ಕೃಷಿ ಹೊಂಡ ಮಾಡಕ್ಕೆ ಎಷ್ಟು ಸಹಾಯಧನ? ಇದು ಅವರು 50,000 ಕೊಟ್ಟಾರ್ರಿ. 50,000 ಕೊಟ್ಟಾರ. ತೋಟಗಾರಿಕೆ ಇಲಾಖೆ ಕೊಟ್ಟಾರ. ತೋಟಗಾರಿಕೆ ಇಲಾಖೆ 50,000 ಕೊಟ್ಟಾರ್ರಿ. ಆಮೇಲೆ ಆ ಬೆಳಿ ಈ ಬೆಳಿ ಅಂತ ಹೇಳಿ ಏನೇನಾರ ಗಿಡ ಹಚ್ಚಿರ್ತೀನಲ್ರಿ, ತೋಟಗಾರಿಕೆ ಇಲಾಖೆಯವ್ರು ವರ್ಷಕ್ಕ ಒಂದು 20,000, 30,000 ಹಿಂಗ್ ಕೊಡ್ತಾರ್ರಿ. ಯಾವ ಮೊನ್ನೆ ಸುಗಂಧಿದ್ ಒಂದು ಇದು ಇತ್ರಿ, ಅದನ್ನ ಕೊಟ್ರೆ ಹೊಳ್ಳಿ ತೆಂಗಿನ ಗಿಡ ಹಚ್ಚಿದ್ರಿ, ಅದಕ್ಕೊಂದು 23,000 ಕೊಟ್ಟಾರ್ರಿ. ಆಮೇಲೆ ಎನರ್ಜಿ ಬುಕ್ದ ಅವರ ಹಾಜಿರಿ ಹಾಕೊಂಡು ಗಿಡ ಗಂಟೆ ಹೆಚ್ಚಪ್ಪ ನಿಂಗಪ್ಪ ಅಂತ ಎಲ್ಲೆಲ್ಲಾರ ಕೊಡ್ತೀವಿ. ನಾವು ಈಗ ಹೊಲ್ದಾಗ ಕೆಲಸ ಮಾಡಿದ್ರೆ, ನೀಟಾಗಿ ಕೆಲಸ ಮಾಡಿದ್ರೆ ಕೃಷಿ ಇಲಾಖೆ ಕಡೆಯಿಂದ ನಮ್ಗೆ ಸಹಾಯಧನ ಕೊಡ್ತಾರ್ರಿ, ಸಬ್ಸಿಡಿ ತರ. ಕರೆಕ್ಟ್ ಆಗಿ ಪ್ರಾಂಪ್ಟ್ವಾಗಿ ನಾವು ಕೃಷಿ ಹೊಲ್ದಾಗ ದುಡ್ದದ್ದ ಕರೆವಾದ್ರ ಅವ್ರಿಗೆ ಗೊತ್ತಾಗತ್ರಿ. ಅವ್ರೇನು ಅಷ್ಟೇನ್ ಇದಲ್ಲ, ಸುಮ್ ಪಾಲ್ಸಿ ಮಾಡಿ ರೊಕ್ಕ ಹೊಡ್ಯಾವ್ರ ಯಾರು, ಪ್ರಾಮಾಣಿಕ ದುಡ್ಯಾವ್ರ ಯಾರು ಅಂತ ಅವ್ರಿಗೆ ಅದನ್ನ ಓದಿರ್ತಾರ ಅಂದಾಗ ಗೊತ್ತಾಗತ್ತೆ. ಅವ್ರ ನಾವ್ ಕೇಳದ ಬೇಡ, ನಮ್ಗೇನು ಸಹಾಯಧನ ಕೊಡ್ರಿ ಬಿಡ್ರಿ ಅಂತ ನಾವ್ ಕೇಳಂಗಿಲ್ರಿ. ಅವ್ರ ತಾವ ಒಂದು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಇಂದು ಹೊಲ್ ಪಾಣಿ ಕೊಡ ನಿಂಗಪ್ಪ ಅಂತಾರ ಕೊಡ್ತೀನಿ. ಒಂದ್ 25-30,000 ಕೊಡ್ತಾರೆ. ನಾ ಎಂದು ಕೇಳಿಲ್ಲ,
ಅವ್ರು ನನಗೆ ಹೆಲ್ಪ್ ಮಾಡ್ತಾರ್ರಿ. ಹ್ಮ್ ಎಲ್ಲ ಕೃಷಿ ಇಲಾಖೆಯವರು ಹೆಲ್ಪ್ ಮಾಡ್ತಾರ, ಆಮೇಲೆ ತೋಟಗಾರಿಕೆ ಇಲಾಖೆಯವರು ಹೆಲ್ಪ್ ಮಾಡ್ತಾರ್ರಿ. ಹ್ಮ್ 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 ಇಲ್ಲಿ ಬಂದ್ರ ಬಾಳ ಖುಷಿ ಆಕಾರಿ ಅವ್ರ. ಹ್ಮ್ ಅವ್ರು ಬೆಳಿ ನೋಡಿ ಖುಷಿ ಆಗಲ್ರಿ, ಹ್ಞೂನ್ರಿ ಮಣ್ ಕೈ ಹಿಡ್ಕಂತಾರ ಅವ್ರು ಬಂದ್ ಮೊದ್ಲ. ಹ್ಮ್ 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 ಮಣ್ ಕೈ ಹಿಡ್ಕೊಂಡ್ ಗಟ್ಲೆ ಅವ್ರಿಗೆ ಗೊತ್ತಾಗ್ಬಿಡ್ತಲ್ಲ, ಅದನ್ನ ಓದ್ದೇವ್ರಲ್ಲ. ಆಮೇಲೆ ಟೆಕ್ನಿಕಲ್ ಇರ್ತೈತಿ ಅವ್ರ ತಾಕಿ ಈ ಹೊಲದ ಮಣ್ಣಿ ಹೆಂಗೈತಿ, ಈ ಹೊಲದ ಮಣ್ಣಿ ಹೆಂಗೈತಿ ಅಂತಂದು ಹಂಗಾಗಿ ನಮ್ ದುಬ್ಬ ಚಪ್ಪಸ್ತಾರ ಅವ್ರ. ಹ್ಮ್ ಹ್ಮ್ ಒಳ್ಳೆ ಜುಬ್ಬ ಚಪ್ಪಿಸ್ ನಿಮಗೆ ಸಹಾಯಧನ ಮಾಡ್ಕೊಳ್ ಹೋಗ್ತಾರೆ. ಹ್ಞೂನ್ರಿ ಹ್ಞೂ ಸರ್. ಹ್ಮ್ 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 ಇದು ಪನ್ನೀರ್ ಸರ್, ಇದು ಪನ್ನೀರ್ ರೀ. ಹ್ಞೂನ್ರಿ ಅಂದ್ರೆ ಹೂವಿನ ಮಾಲೆ ಆಗ್ರಿ ಇದು. ಹ್ಮ್ ಹ್ಮ್ ಇದನ್ನ ಬೆಳಗ್ಗೆದ್ದ ನಾವು ಎಲಿ ಹರ್ಕೊಂಡ್ಬಿಡ್ತೇವ್ರಿ. ಈಗ ಹ್ಮ್ 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 ಈ ಎಲಿಯಲ್ಲಿ ಹರ್ಕೊಂಡು ಇದನ್ನ ಅವಾಗ ಮೊದಲ ನಾವ್ ಒಬ್ಬನ ಬೆಳಿತಿದ್ರಿ ಶಿಂಗಾಲ. ಹ್ಮ್ ಹ್ಮ್ ದಿವಸ ಒಂದ್ 2,000 ರೂಪಾಯಿ ಆದಾಯ ಇತ್ತಿದ್ರಾಗ. ಹ್ಮ್ 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 ಈಗ ಒಂದ್ 800 ರೂಪಾಯಿ ಸಿಗ್ತೈತ್ರಿ. ಮತ್ತೊಬ್ರು ಬೆಳಕತ್ತಾರ, ಒಂದ್ 2 ಮನಿಯಾರ. ಹಂಗಾಗಿ ನನಗೆ ಒಂದ್ ದಿವಸ ಒಂದ್ 15 kg ಹೋಗುತ್ತಿದೆ. ಒಂದ್ 750 ರೂಪಾಯಿ. 750 ರೂಪಾಯಿ. ಇದ್ರದ್ದು 750, ಅದ್ರದ್ದು 1,000. ಹಾಕೊಂಡ್ರಿ ಹ್ಮ್ ಹ್ಮ್ ಇಷ್ಟಕ್ಕಾರ ನಾವ್ ಹಂಗಾಗಿ 1,000-1,200 ರೂಪಾಯಿ ಆದಾಯ ಇರ್ತೀರಿ. ತಿಂಗಳು ಒಂದ್ 30,000 ರೂಪಾಯಿ ನಮ್ಗೆ ಆದಾಯ ಐತಂತ. 30,000 ಆದಾಯ. ಏನು ಮಾಡ್ಲಾರ್ದೆ ಏನು ಮಾಡ್ಲಾರ್ದ್ರಿ ಅಗಿ ತಂದ ಇದನ್ನ ಪನ್ನೀರ್ಕರ ನಾ ತಂದ ಬೆಳೆಕೈತೆ 5 ವರ್ಷ ಆತ್ರಿ. ಈಗ ಇದನ್ನ ಅಗಿನ ತರಕ್ ಹೋಗಲ್ಲ, ಏನಿಲ್ಲ. ಇದನ್ನ ಕಡ್ಡಿ ಕಟ್ ಮಾಡಿ ಮತ್ತೊಂದ್ ಕಡೆಗೆ ಇದು ಒಂದ್ 3 ವರ್ಷ ಬರ್ತೀರಿ. ಅಗಿ ಏನು ತರಲ್ರಿ? ಇಲ್ಲ ಇಲ್ಲ ಇಲ್ರಿ. ಇದ್ರದ ಅಗಿ ಇದು ನಾನಾ ಅಗಿ ಮಾಡ್ಕೊತೀನಿ, ನಾನಾ ಹಚ್ತೀನ್ರಿ. ಸ್ವಂತನ ಇದ್ರ ಈಗ ಒಂದ್ಸಲ 2,000 ರೂಪಾಯಿ ಖರ್ಚು ಮಾಡಿ ತಂದದ್ದು ಅಷ್ಟ ರೀ. ಹೊಳ್ಳಿ ನೆಕ್ಸ್ಟ್ ಮಂತ್ ನಾನಾ ಬೆಳಿತೇನ್ರಿ ಅಗಿ ಮಾಡೋದು. ನೀವು ಎಷ್ಟು ಮಂದಿ ಇದ್ರಿ ಮನ್ಯಾಗ? ನಾವು ಜನ ಬಾಳ ಅದೀವ್ರಿ. ಆದ್ರ ಈಗ ನಮ್ದು ಡಿವೈಡ್ ಫ್ಯಾಮಿಲಿ 5 ಜನ ಅದೀವ್ರಿ. 5 ಜನ. ಈಗ ಹೊಲ್ದಾಗ ಕೆಲಸ ಮಾಡ್ರಿ? ಈ ಹೊಲ್ದಾಗ ಕೆಲಸ ಮಾಡ್ರ 4 ಜನ ಮಾಡ್ತೀವಿ. 4 ಜನ ಮಾಡ್ತೀವಿ. ನಮ್ಮ ಮಕ್ಕಳಿಬ್ಬರು, ನಮ್ಮ ಶ್ರೀಮತಿ ಅವರು, ನಾವು. ಹಿಂಗಾಗಿ ಹುಡುಗರದೆಲ್ಲ ಎಜುಕೇಶನ್ ರೀ? ಎಜುಕೇಶನ್ ಇಲ್ಲ ಸರ್ ನಂದು. ಅಲ್ಲ ಹುಡುಗರದ್ರಿ? ಒಬ್ಬತ್ತೊಂದು SSLC ಆಗೈತ್ರಿ. ಇನ್ನೊಬ್ಬತ್ತ SSLC ಈ ವರ್ಷ ಓದಾಕತ್ತಿ. ಹಿರಿಯ ಮಗ ಬುದ್ಧಿಮಾನ್ಯ ಅದನ್ರಿ. ಆತೇನು ಕೆಲಸ ಎಲ್ಲ ನಮ್ಮ ಬಸವರಾಜಕ್ಕೆ ಗೊತ್ತೈತಲ್ಲ ಎಲ್ಲ ಅದ್ರ ಬಗ್ಗೆ. ಹಿಂಗಾಗಿ ಇಷ್ಟ ನಡಿತೈತಿ ನೋಡ್ರಿ. ಇನ್ ಮೇಲ್ ಹೊಲಕ್ ಬೇರೆ ಹೊಲಕ್ಕ ಮೆಕ್ಕೆಜೋಳ ಅವು ಇವು ಬೆಳಿತೇನ್ರಿ. ಎರೆಹೊಲ ಅದ್ರಿಗೂ ಖುಷ್ಕಿ ಭೂಮಿ, ಖುಷ್ಕಿ ಬೆಳಿತೇನ್ರಿ. ಇದು ನೀರಾವರಿ ಇಷ್ಟ ಐತ್ರಿ. ಮತ್ತೆ ಆಕಳಿಗೆ ಇದು ಹುಲ್ಲು ಹಚ್ಕೊಂಡೇವ್ರಿ. ಇದಿಷ್ಟ ನೇಪರ್ ರೀ. ಹ್ಞೂನ್ರಿ. ಇದು ನನ್ನ 6 ಆಕಳಿಗೆ ಕರೆಕ್ಟ್ ಆಗ್ಬಿಡ್ತ್ರಿ. ಇದು ಒತ್ತಟಕ್ಕೆದ ಕಟ್ ಮಾಡ್ಕೊಂತ ಹೋಗ್ತೀವಿ, ಒತ್ತಟಕ್ಕೆದ ಇದಾಗ್ಬಿಡ್ತು. ಒಳ್ಳೆ ಇದೆ. ಹೊರಗಡೆಯಿಂದ ಏನು ತರ್ಸಲ್ರಿ? ಹೊರಗಡೆ ಏನು ತರ್ಸಲ್ ಸರ್, ಎಲ್ಲ ಹೊಲ್ದಂದೆ. ಹೊಲ್ದಂದ ಸರ್. ಈಗ ಹಾಲು ಮಾರಾಟ ಮಾಡ್ತೀರೇನ್ರಿ ನೀವು? ಇಲ್ರಿ ಸರ್, ನಾವ್ ಮನೆಗೆ ಬಾಳ ಫ್ಯಾಮಿಲಿ ಐತ್ರಿ. ಆ ಮನಿ ಈ ಮನೆಗೆ ಅಂದ್ರ ನಾವು ಇದಲ್ರಿ, ಯಾರ ತಪ್ಪಿ ಬಂದ್ ಕೇಳ್ಯಾರ ಕೊಡ್ತೀವಿ. ಕಂಟಿನ್ಯೂ ಮಾರಾಟ ಏನಿಲ್ರಿ. ಈಗ ಹೊಸದಾಗಿ ನಾನು ಕೃಷಿ ಮಾಡಬೇಕು, ನಂದು ಒಂದು 2 ಎಕರೆ ಹೊಲ ಐತೆ ಅಥವಾ 3 ಎಕರೆ ಹೊಲ ಐತೆ ಅನ್ನೋರಿಗೆ ನಿಮ್ದು ಕಿವಿ ಮಾತೇನ್ರಿ? ಫಸ್ಟ್ಗೆ ಕೃಷಿ ಮಾಡ್ಬೇಕನ್ನೋರು ಸರ, ಕೃಷಿ ಮಾಡಾಕ ಒಂದ ತರದ ವಿದ್ಯೆ ಇಲ್ರಿ. ನಮ್ ಭೂಮಿ ಮೇಲೆ ಕೃಷಿಕರು ಎಷ್ಟು ಕೋಟಿ ಅದಾರ ಅಷ್ಟು ಕೋಟಿ ವಿದ್ಯೆ ಇದ್ರಾಗ ಐತ್ರಿ. ಅವಂದ ಆದಂತ ಸ್ವಂತ ತಾನ ನಿರ್ಧಾರ ತಗೋಬೇಕ್ರಿ. ಮತ್ತೊಬ್ರ ನೋಡಿ ಮಾಡಾಕ್ ಹೋಗ್ಬಾರ್ದು. ಮತ್ತೊಬ್ರು ಮಾಡಿದ್ನಂದ್ರ ಏನಾಗತ್ರಿ, ಹಾಳ ಆಗ್ಬೋದು, ಲುಕ್ಷಣೆ. ಲಾಭ ಆಗ್ಬೋದು. ಲಾಭ ಆದ್ರ ನಿಂಗಪ್ಪ ಮಾಡಿದ್ದ ನಾನು ಮಾಡಿ ಚಲೋ ಅದೇ ಅಂತಾನ. ಮತ್ ಲುಕ್ಷಣೆ ಆದ್ರ ನಾವ್ ಅವ್ನ ಮಾತ್ ಕೇಳ್ಕೊಂಡ ಅವ ನೋಡಿ ಮಾಡಕ್ ಹೋಗಿ ನಾವು ಸುಟ್ಕೊಂಡ ಏನಾರ ಬ್ಯಾರೆ ಏನಾರ ಹಾಕಿದ್ರ 4 ರೂಪಾಯಿ ರೊಕ್ಕ ಕಾಣ್ತಿದ್ದಂತ ಹಿಂಗೂನು ಬೇಯ್ತಾರ. ಅದಕ್ಕೆ ಕೃಷಿ ಮಾಡಕ್ ಅವಂದ ಆದಂತ ಸ್ವತಂತ್ರ ರೀ. ಅದಕ್ಕೆ ಯಾರು ಇದು ಇಲ್ಲ, ಗುರುಗಳು ಅದಾರ್ರಿ ಹೇಳ್ಕೊಟ್ಟವ್ರ. ಆದ್ರ ಈಗ ಅದ ಲುಕ್ಷಣೆಗಿಂದ ಅವನ್ ಬೇಯ್ಬಾರ್ದು ನಾವು. ಗುರು ಕೃಷಿ ಗುರು ನಮ್ ತಾಯಿ ತಂದೆ ಮೊದ್ಲು ಗುರು, ಆಮೇಲೆ ನೆಕ್ಸ್ಟ್ ಯಾರು ವಿದ್ಯಾವಂತರು ವಿಜ್ಞಾನಿಗಳ ಇವ್ರಿ. ಫಸ್ಟ್ ಕೃಷಿಗೆ ಗುರುಗಳಂದ್ರ ನಮ್ ತಾಯಿ ತಂದೆ. ಅವ್ರು ಮಾಡಿದ್ ನಾವು ಮಾಡ್ಕೊಂತ ಹೋದವಲ್ಲ, ಅವ್ರ ಹಿಂದಿಂದ ಹೋಗಿ ನಾವು ಕಲಿಕದ. ಆದ್ರೆ ಈಗ ಏನಾಗೈತ್ರಿ ಅಂದ್ರ ಒಂದ್ ಸ್ವಲ್ಪ ಸುಧಾರಣೆಗೆ ಐತ್ರಿ ಒಕ್ಕಲ್ತನದಾಗ. ಮೊದ್ಲಾಗಿನ ಲೆಕ್ಕ ಯಾಡ ಬೆಳೆ ರೀ, ಶೇಂಗಾ ಮತ್ತ ಜೋಳ. ಇಷ್ಟೆಲ್ಲ ಹಲವಾರು ಬೆಳೆ ಬೆಳಿತಿದ್ದಲ್ಲ. ಈ ಶೇಂಗಾ ಜೋಳ ಬಿಟ್ಟು ಮತ್ತೇನಿಲ್ರಿ. ಮಳೆಗಾಲದಾಗ ಒಂದ್ ಜೋಳ ಹಾಕ್ತಿದ್ವಿ, ಬೇಸಿಗೆಯಾಗ ಶೇಂಗಾ ಹಾಕ್ತಿದ್ವಿ. ದನಕ್ಕೆ ಹೊಟ್ಟು ಮೇವು, ನಮಗ್ ಮನೆಗೆ ಕಾಳ ಮಾರಿದ್ದು, ಹಬ್ಬ ಹುಣ್ಣಿಮೆ ಶಾಂತಿ ಇಂಥವಕ್ಕೆಲ್ಲ ಏನ್ ಬೇರೆ ಅದ್ರಾಗನ ಬೆಳಿ ಉಳಿಸಿವ್ರಿ. ಅದ್ರಾಗನು ಉಳಿಸಿ ಹೊಲ ಮನಿ ಹಿಡ್ಕೊಂಡಿವಿ, ಇದ್ರಾಗನು ಉಳಿಸಿ ಹೊಲ ಮನಿ ಹಿಡ್ಕೊಂಡ್ವಿ.
ಸರ್ ಈಗ ರೈತರು ಹ್ಞೂ ಸರ್ ನನಗೆ ಹೊಲ್ದಾಗ ಅದು ಬೆಳೆದಿಲ್ಲ ಇದು ಬೆಳೆದಿಲ್ಲ ಅಂತ ಹೇಳಿ ಹ್ಞೂ ಸರ್ ಆತ್ಮಹತ್ಯೆ ಮಾಡ್ಕೊಂತಾರೆ. ಸರ ಆತ್ಮಹತ್ಯೆ ಮಾಡ್ಕೊಂಡು ಹೊಲ್ದಾಗ ಬೆಳಿ ಬಂದಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋರು 100ಕ್ಕೆ ಒಬ್ಬರು ಸರ. ಇದು ನಾನು ಯಾರ ಬಂದು ಕ್ವಶನ್ ಮಾಡಿ ಕೇಳಿದ್ರೆ ನಾ ಹೆದರ್ದಂಗೆ ಹೇಳ್ತೀನಿ. ಇವು ತಮ್ಮ ಏನಾರ ಬೇರೆ ವಿಚಾರದಾಗ ಆತ್ಮಹತ್ಯೆ ಮಾಡ್ಕೊಂಡ್ರೆ ವೈಯಕ್ತಿಕ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರ ಈ ಎದ್ರ ಮೇಲೆ ಯಾರು ಹಾಕಿದ್ರಿ ಏನು ಮಾಡಕ್ಕಾಗಲ್ರಿ. ಆಗತ್ರಿ ರೈತ ಲುಕ್ಷಣೆ ಆಗತ್ರಿ. 10 ವರ್ಷ ಒಂದು ಯುಗದಾಗ ಕೈ ಕೊಡ್ತೈತ್ರಿ. ಮುಂಗಾರಿ 4 ಕೈ ಕೊಡ್ತಾವ್ರಿ ಪೀಕ್, ಹಿಂಗಾರಿ 4 ಕೈ ಕೊಡ್ತಾವ್ರಿ. ಆದ್ರ ಪೂರ್ತಿ ಭೂಮಿ ತಾಯಕರ್ ಕೈ ಕೊಡೋದು ಸುಳ್ರಿ. ಒಂದ ಬೆಳಿ ಬೆಳೆದ್ರ ಮಾತ್ರ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಜಾನ ರೀ. ಒಂದ್ 10 ಎಕರೆ ಇದ್ನಪ್ಪ ಅಂದ್ರ ಒಂದ್ 5-6 ನಮೂನಿ ಬೆಳಿ ಬೆಳಿಲ್ರಿ, ಅವ ಆತ್ಮಹತ್ಯೆ ಮಾಡ್ಕೊಳ್ರಿ. ಅವ ಯಾಕೆ ಮಾಡ್ಕೊಂತಾನ್ರಿ? ಅದು ಸುಮ್ನ ಹೆಂಗ ಸುಗ್ಗಿ ಹೊಂಟ ಬಿಡತ್ರಿ. ಆತ್ಮಹತ್ಯೆ ಮಾಡ್ಕೊಂತಾರ ಅಂತಂದ. ಇನ್ನೊಂದ್ ಏನಾಗೈತ್ರಿ, ನಮ್ದು ರೈತರು ಒಂಥರ ಆನಿದ್ದಂಗ್ರಿ. ರೈತ ಆನಿ ಸತ್ರನ ಅಷ್ಟ ಕಿಮ್ಮತ್ತ, ಇದ್ರನ ಅಷ್ಟ ಕಿಮ್ಮತ್ರಿ. ಹಂಗ ರೈತನ ಯಾವತ್ತ ರೈತ ಕಿಮ್ಮತ್ ಐತಿ. ಅದ ಒಂದ್ ಆನಿ ಏನ್ ಮಾಡಿರ್ತೈತ್ರಿ, ಒಂದೊಂದ್ ಕಾಲದಾಗ ಒಂದು ಮಡುವಿನಾಗ ನೀರ್ ಕುಡಿಯಕ್ ಹೋಗಿರ್ತೈತಿ ಆನಿ ನೀರ್ ಕುಡಿಯಕ್ ಹೋದ ಹೊತ್ನ್ಯಾಗ ಅಲ್ಲಿ ಇರೋದ ಬಾಳ ಅಂದ್ರ ಒಂದ್ 15 ಫೂಟ್ ಅಡ್ಲಾಗ ನೀರ್ ಇರ್ತೈತ್ರಿ. ಅದ ಅಲ್ಲಿ ಬಂದ್ ಮುಸುಳಿ ಕಾಲ್ ಹಿಡ್ಕೊಂತೈತಿ. ಕಾಲ್ ಹಿಡ್ಕೊಂಡ್ಗಳೇನ ಐ ಅಂತ ಆನಿ ಮ್ಯಾಕ್ ಒದರಾಕತ್ತ. ಒಬ್ಬ ದಾರಿ ಹಿಡ್ದು ಹೋಗೋ ಆ ಮುಸುಳಿ ಕಿತ್ತು ಹೋಗೋದು ಆನಿ ಕಾಪಾಡಕ್ ಆಗತ್ತನ್ರಿ? ಆಗ್ಲಾರ್ದ ಮಾತಿದ. ಇದು ಏನಾಗತ್ರಿ, ಅದ್ರಂಗ ನಾವು ರಾಜಕೀಯರಿಗೆ ಹಿಂಬಲತ್ತಿ ನಮಗ್ ಬರ ಬಿದ್ದೈತಿ, ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ, ನನ್ನ ಲುಕ್ಷಣೆ ಆಗೈತಂತ ಕೇಳಿದ್ನಂದ್ರ ಅವ್ರು ಯಾವಾಗ ನಮಗ ಬರ ಇಷ್ಟು ಪರಿಹಾರ ಮಾಡಕ್ ಆಗಂಗಿಲ್ಲ. ಆನಿ ಇವ್ ರೈತ ಹೋಗಿ ಒಬ್ಬ ಮನುಷ್ಯ ಹೋಗಿ ಮುಸುಳಿ ಕಿತ್ತು ಹೋಗೋದು ಆನಿ ಬದುಕ್ಸಕ್ಕಾಗಲ್ಲ, ಸರ್ಕಾರ ರೈತರನ್ನ ಬದುಕ್ಸಕ್ಕಾಗಲ್ರಿ. ಇದು ಮೊದಲಾಗ ಹೇಳ್ತೀವಿ. ಕೊಡ್ತಾರ, ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾರ. ಏನ ಅನ್ನದಾಗ ಸ್ವಲ್ಪ ಉಪ್ಪು ಕೊಡಪ್ಪ ಮ್ಯಾಗ ರುಚಿ ಅಂತಾರಲ್ಲ, ಅಷ್ಟು ಕೊಡ್ತಾರ. ಅಷ್ಟ್ರ ಮೇಲೆ ಜೀವನ ಮಾಡ್ಕೊಂಡಿರೋದು ಬೆಸ್ಟ್. ಇಲ್ಲಿದ್ದ ಹೋಗಿರ ಸರ್ಕಾರಕ್ಕೆ ತೆಕ್ಕಿ ಬೀಳೋದು ರೈತರು ಅದು ದೊಡ್ಡ ತಪ್ಪನ ರೀ. ಅದೇನು ಸಣ್ಣ ತಪ್ಪಲ್ಲ. ಊಟಕ್ಕೆ ಉಪ್ಪಿನಕಾಯಿ ತರ ಇರ್ಬೇಕು. ಊಟಕ್ಕೆ ಉಪ್ಪಿನಕಾಯಿ ತರ ಇರ್ಬೇಕ್ರಿ. ಅವ್ರು ನಾವ್ ಕರೆಕ್ಟ್ ದುಡಿದ್ನಪ್ಪ ಅಂದ್ರ ಸರ್ಕಾರ ಗುರ್ತಿಸಿ ನಮ್ಮ ಹೊಲಕ್ಕೆ ಬಂದು ಕೊಡ್ತಾರಲ್ರಿ. ನಾನ್ ಯಾರು ಕೇಳಕ್ ಹೋಗಿನಿ, ಬರ ಬಿದ್ದತ್ತಂತ ಕೇಳಿನ, ನಾ ಇದನ್ನ ಬೆಳಿ ಬೆಳೆದಿನಂತ ಕೇಳಿನ, ಯಾ ಆಫೀಸರ್ನ ಕೇಳಲ್ಲ, ಹೊಲಕ್ ಬಂದು ತಾವ ಕೊಡ್ತಾರಲ್ಲ. ಪ್ರಾಮಾಣಿಕ ದುಡ್ದಾರಿ ಪರಮಾತ್ಮ ಇದ್ದ ಇರ್ತಾನೆ. ಇದು ಮಾತ್ರ ನಮ್ ತಲೆಯಾಗ, ನಮ್ ರೈತರ ತಲೆಯಾಗ ಬರಲ್ರಿ. ಇದು ಸುಮ್ನೆ ಇವ್ರು ಏನೇನಾರ ಗಾಳಿ ಗುದ್ದಿ ಮೈ ನುಸ್ಕೊಂಡ ಫೇಲ್ ಆಕಾರಿ. ನನಗೂ ಜಗ್ ಫೇಲ್ ಆಗ್ಯಾವ್ರಿ. ಆದ್ರ ಒಂದ್ ಬೆಳಿ ಫೇಲ್ ಆಗತ್ತ, 2 ಬೆಳಿ ಫೇಲ್ ಆಗತ್ತ. ನಾನ್ ಹಾಕಿರೋದು 6 ಬೆಳಿ, ಅವಿಷ್ಟು ಹೆಂಗ್ ಫೇಲ್ ಆಕವ್ರಿ? ನಾ ಬದುಕ್ತೀನಿ. ಆ ವರ್ಷ ಸ್ವಲ್ಪ ಕಡಿಮೆ ಖರ್ಚು ಮಾಡೋಣ, ಎಲ್ಲಾರು ದೇವ್ರಿಗೆ ಹೋಗೋದು, ವಿನಾಯಕನಾಗ ಸ್ಟೂರ್ ಹೋಗೋದು, ಅವ್ನ ರೊಕ್ಕ ಆ ವರ್ಷ ಕ್ಯಾನ್ಸಲ್ ಮಾಡ್ಬೇಕ್ರಿ. ಮುಂದಿನ ವರ್ಷ ಬೆಳೆದಾಗ ಹೋಗಿ ಬರ್ಬೇಕು. ನಾವೆಲ್ಲಾ ಅಡ್ಡಾಡಿ ಬರ್ತೀನಲ್ರಿ. ಭಾರತದ ಉದ್ದಗದಾಗ ತಿರುಗಿರಿ. ಕಾಶಿ, ಇತ್ಲ ಕಡೆಗೆ ರಾಮೇಶ್ವರಂ, ಆಮೇಲೆ ಗೋವಾ, ತಮಿಳ್ನಾಡು, ಸುತ್ತ ಭಾರತ ಲಾಸ್ಟ್ ಅಂಚಿ ಇಷ್ಟ ಅಡ್ಡಾಡಿ ಬಂದಿರಿ. ರೊಕ್ಕಿದ್ದ ಒಂದ್ 15,000 ತಗೋತೀನಿ. ಯಾರ ನಿಮ್ಮ ಹತ್ರ ಓದಿ ಅವ್ರ ಊಟ ಹೋಗ್ತೀನಿ, ಅಡ್ಡಾಡ್ತೀನಿ, ನೋಡ್ತೀನಿ, ಬರ್ತೀನಿ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕಾಗೈತ್ರಿ? ಈ ಕೃಷಿ ತರಬೇತಿ ಏನೋ ಇದ್ರೆ ಹೋಗ್ಬರ್ತೀರಾ? ಹೌದ್ರಿ. ಎಲ್ಲಾರ ನಾನು ಇಂತಲ್ಲಿ ಹೋಗ್ಬೇಕನ್ನಪ್ಪ ಅಂದ್ರ ಅಂತಲ್ಲಿ ಹೋಗಿ ನೋಡ್ಕೊಂಡು ಸ್ವಂತ ರೊಕ್ಕ ಖರ್ಚು ಮಾಡ್ಕೊಂಡ್ ನೋಡ್ಕೊಂಡ್ ಅವ್ರ ತಕ್ಕ ಹುಚ್ಚೂರ್ ಗತಿ ಕ್ವಶನ್ ಕೇಳದ್ರಿ, ಗೊತ್ತಿಲ್ದಾರ ಗತಿ ಅವ್ರು ತಿಳಿಸಿ ಹೇಳ್ತಾರ. ನಿಮ್ಗೆ ಬೆನಿಫಿಟ್. ಬೆನಿಫಿಟ್ ರೀ. ನಾ ಶಾಣೆ ಅಂತ ಯಾರ ತಕ್ಕನು ಹೋಗಿ ವಿದ್ಯೆ ಕಲಿಬಾರ್ದ್ರಿ. ಕೃಷಿ ವಿದ್ಯೆ ಆತ, ಈ ನಮ್ದು ಈ ಸಾಲಿ ವಿದ್ಯೆ ಆತ. ನಾ ಶಾಣೆ ಇದ್ರ ಗಪ್ ಚುಪ್ ಇರ್ಬೇಕ್ರಿ. ಆಮೇಲೆ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ತಕ್ಕೋದಾಗ ಈಗ ನಮ್ಕಿಂತ ಸ್ವಲ್ಪ ನಾವಲ್ಲೇ ಒಂದಿಟ್ಟು ಅನುಭವ ಇರ್ತೈತೆ, ಗೊತ್ತಿರ್ತೈತೆ. ಗೊತ್ತಿಲ್ದತ್ ಬಂದ್ ಕೇಳಿದಾಗ ನಾವು ಗೊತ್ತಿದ್ದನ್ನ ಹೇಳೋದು ನಮ್ಮ ಧರ್ಮ. ಈಗ ಯಾರಾದ್ರು ಈ ವಿಡಿಯೋ ನೋಡ್ಕೊಂಡು ನಿಂಗಪ್ಪಣ್ಣ ನನ್ಗೂ ಸ್ವಲ್ಪ ಒಂದ್ 15 ದಿವಸನೋ ಒಂದ್ ವಾರನೋ ತರಬೇತಿ ಕೊಡ್ತೀರಾ? 15 ದಿವಸ ವಾರ ತರಬೇತಿ ಏನು ಇರಂಗಿಲ್ಲ ಇದ್ರಾಗ. ಆತನ ಭೂಮಿ ಗುಣಧರ್ಮ, ಆತನ ಅಲ್ಲಿ ಮಾರ್ಕೆಟ್, ನನ್ ಮಾರ್ಕೆಟ್ನಾಗ ಏನ್ ಮಾರತ್ತ, ನಾನು ಏನ್ ಬೆಳೆದ್ರ ಇದಾಗ್ಬೋದು ಅಂತೇಳಿ ಆತನ ತೀರ್ಮಾನ ತಗೊಂಡ್ರ ಅದಕ್ ಬೇಕಾದ ನನ್ಗೆ ಗೊತ್ತಿದ್ ಮಾಹಿತಿ ನಾನು ಅವ್ರಿಗೆ ಹೇಳ್ತೀನಿ. ಇಷ್ಟ ರೀ, ಮತ್ತೆ ಏನು ಇದು ಇರಂಗಿಲ್ಲ ಅದ್ರಾಗ. ಈಗ ನಿಮ್ದು ಎಲ್ಲಾ ದಿನದ್ದು ವಹಿವಾಟ್ ಹೆಂಗ್ರಿ? ಜಿಲ್ಲೆ ಪಕ್ಕಕ್ಕ ಮುಂಡ್ರಿಗೆ ಐತ್ರಿ ನಮ್ಗ. ತಾಲೂಕ 4 ಕಿಲೋಮೀಟರ್. ನಾವ್ ಬೆಳಿಗ್ಗೆ 8 ಗಂಟೆ ನಂತರ ಅಲ್ಲೇ ಮಾಲ್ ಕಳಿಸಿ ಬಿಡ್ತೀನಿ ನಾನು. 6ಕ್ಕೆ ಬಂದು 2 ತಾಸಿನಾಗ ಹರಿತೀವ್ರಿ. ಹರಿದ ಮಾಲ್ ಕಳಿಸಿ ಮತ್ತ
ನಮ್ಮ ಹುಡುಗರು ದನ ಕರ ಮತ್ತೆ ಮೇಸೋದು ಮತ್ ಸಾಲಿಗೆ ಹೋಗ್ತಾನ. ಹ್ಮ್ ಹ್ಮ್ ನಾವು ಮತ್ ಮೇಲ್ ಕೆಲಸ ಏನಾರ ಇದ್ರ ಮಾಡ್ತೀವ್ರಿ. ಇಲ್ಲಿದ್ರ ಮತ್ ನೀರ್ ಹಸೋದು ಏನಾರ ಒಟ್ಟ 24 ತಾಸಕ್ಕಾರ ದುಡಿಯಂಗಿಲ್ರಿ. ಬೆಳಿಗ್ಗೆ ಒಂದ್ 2 ತಾಸು ಎಲ್ಲ. ಯಾಕಂದ್ರ ನಾವು ಹೊಲದಾಗ ಏನ್ ತುಂಬ್ಕೊಂಡ್ ನಿಲ್ಸಿಬಿಟ್ಟಿ ಲಕ್ಷ್ಮಿನ ಆಕಿ ಏಟ್ ಕೊಡ್ಬೇಕು ಅಟ್ ಕೊಡ್ತಿರ್ತಾಳ. ನನಗ ಅಷ್ಟಾರಿ 24 ತಾಸು ಸುಮ್ನ ಅದು ದುಡಿಯೋದ್ರ ಅದಾರ್ರಿ. ಮೈ ಮೇಲೆ ಮಣ್ಣು ಹಾಕಿದ್ರೆ ಕೆಲ್ಸಕ್ಕೆ ಬರ್ಲಾರ್ದು. ನಮ್ ಮೈ ಬಾಳ ವರ್ಷ ಹಾಕ್ಯಬೇಕು, ಮಣ್ಣಾಗ ಆಡ್ಬೇಕು. ಮಣ್ಣಿಲಿಂದನ ಎಲ್ಲಾ ಕೆಲ್ಸ ಇರೋದ. ಆದ್ರ ಏನ್ ಬಿಡೋ ಮರ ನಾ ಜಗ್ಗ ದುಡಿತೀನಿ, ನನ್ಗೆ ಏನೇ ಸಿಗವಲ್ದ ಅಂದ್ರ ಆ ದುಡಿಯೋದು ಹೊಯ್ಲಿಗೆಟ್ಟು ಕೆಲಸ ಮಾಡ್ತಾನ್ರಿ. ಇದರಿಂದ ಏನ್ ಬೆನಿಫಿಟ್ ಈ ಕಸದಿಂದನ್ರಿ ಇಲ್ಲೇ ಕೊಳಿತೈತ್ರಿ. ಅದ ಇದಾಗ ಗೊಬ್ಬರ ಆಗತ್ರಿ. ಇವೇನ ಹೇಳ್ತಾರ್ರಿ ಪೊಟ್ಯಾಸ್, ಸಾರ್ವಜನಿಕ, ರಂಜಿಕ ಅದು ಇದು ಅಂತಾರಲ್ರಿ, ಅದು ಎಲ್ಲಾ ಇದ್ರಾಗ ಐತ್ರಿ. ಮತ್ತೆ ಎಲ್ಲಿ ಇಲ್ರಿ ಹೊರಗದ ಸುಮ್ನೆ ಪೊಟ್ಯಾಸ್ ಐತಂತಾರ. ಅದಕ್ಕೆ ಏನ್ ಹಾಕಿ ತಯಾರು ಮಾಡ್ಯಾರ ನಮ್ಗೇನ್ ಗೊತ್ತಾಗತ್ತೆ. ಚೀಲದಾಗ ಅಷ್ಟ ಪ್ಯಾಕಿಂಗ್ ಅಕ್ಷರ. ಇದು ಕಣ್ಣಿಗೆ ಕಾಣ ಪೊಟ್ಯಾಸ್ ರೀ, ಕಣ್ಣಿಗೆ ಕಾಣ ರಂಜಿಕ, ಕಣ್ಣಿಗೆ ಕಾಣ ಸಾರ್ವಜನಿಕ. ಇದನ್ನ ಕೈ ಬಿಡ್ತೀವಿ, ಅಕ್ಷರ ಬರ್ದಿರ್ತಾನ, ನಾವ್ ಹೆಂಗಾರ ಬರ್ಕೊಂಡಿರ್ತಾನ ತನ್ನ ಪೆನ್ ತನ್ನ ಹಾಳಿ. ಬಾಳ ದಿಂಡಿಂದ ಎಲ್ಲದ ಐತೆ ಅನ್ನಂಗ ಆಯ್ತು. ಎಲ್ಲಾ ಇಲ್ಲೇ ಐತ್ರಿ. ಈಗ ಭೂಮಿ ಮೇಲೆ ಹುಟ್ಟಿದ್ದು ವಸ್ತು ಮನುಷ್ಯ ಅಷ್ಟ ಕೆಲ್ಸಕ್ ಬರಂಗಿಲ್ರಿ. ಅವಂಗ್ ಬೇಕಾಯ್ತು ಎಲ್ಲಾ ಕೆಲ್ಸ. ಎಲ್ಲಾದು ಉಪಯೋಗ ಬರ್ತ ನೋಡ್ರಿ. ಮನುಷ್ಯನ್ ಬಿಟ್ಟು ಎಲ್ಲಾ ಉಪಯೋಗ ಬರ್ತ್ರಿ. ಅದ ಫಲ ಕೊಟ್ಟ ನಮಗ ಮತ್ತ ಬದುಕಸುತ್ತ. ನಾವೇನ್ ಕೊಡ್ತೀವ್ರಿ? ಕೆಟ್ಟತನ ಐತಿ ನಮ್ಮಲ್ಲಿ ಮನುಷ್ಯರ ಹತ್ರ. ಯಾವನ್ನ ಚಲೋ ಬೆಳಕತ್ತೇನಂದ್ರ ಅವ್ನ ಹೆಂಗ್ ಮಾಡಕಪ್ಪ ಅವನ ಅಂತಾರ. ಈ ಉಳ್ಕೆದು ಹಂಗಲ್ರಿ. ಬರೇ ಒಂದ್ ಆಕಳ ಸಾಕ್ರಿ, ನಮಗ್ ಹೊಟ್ಟೆ ತುಂಬಾ ಉಣ್ಣಾಕ ಹಾಲು ಮೊಸರು ಎಲ್ಲಾ ಸಿಗುತ್ತ. ನನ್ನ ಹೊಲಕ್ಕ ಗೊಬ್ಬರ ಆಗತ್ತ. ಮತ್ತೆ ಅದ್ ಕರ ಹಾಕಿಂದ 25,000 ಕೊಟ್ಟ ಆಕಳ ತಂದಿಂದ ಅದ ಕರುನು 25,000 ಹೋಗತ್ರಿ. ಮತ್ತೆ ಇನ್ನು ಮನುಷ್ಯ ಏನ್ ಹೋಗ್ಕಂಡ್ರಿ ಬರೀ ಆಸೆ ನಿರಾಶೆ ಹಿಂಗಾಗತ್ರಿ. ಈ ಸಂಬಳ ತಗೊಳಗಿರೋದು ಈ ಕೃಷಿಕರಿಗೆ ಏನ್ರಿ ವ್ಯತ್ಯಾಸ? ಸಂಬಳ ತಗೊಳ್ಳೋರ್ದ ಕಷ್ಟ ಐತ್ರಿ. ಹ್ಞೂನ್ರಿ, ಹೇಳಕ್ ಕಷ್ಟ ನೌಕರಿದಾರ. ಈ ರೈತಂದ ಕಷ್ಟನೇ ಇಲ್ಲ. ನನಗ 24 ತಾಸು ಟೈಮ್ ಇರ್ತೈತಿ. ಸಂಬಳ ಈಗ ನೌಕರಿ ಮಾಡತ್ತ ರಾತ್ರಿ ಹೋಗಿ ಕೆಲಸ ಮಾಡನ್ರಿ ಆತನ. ಅದಕ್ಕೆ ಅಲ್ಲಿ ಆಫೀಸ ತೆಗ್ದಿರಲ್ಲ ಕದನ. ನನ್ನ ಹೊಲ ಯಾವಾಗ್ಲೂ ತೆಗೆದು ಬಿಡ್ತೈತಿ. ಯಾವಾಗ ರಾತ್ರಿನಾರ ಮಾಡ್ಬೋದು, ಹಗಲ್ಯಾರ ಮಾಡ್ಬೋದು, ಮಧ್ಯಾಹ್ನದಾಗಾರ ಮಾಡ್ಬೋದು. ಆತನ ಕಷ್ಟ ಐತ್ರಿ. ರೈತನ ಕಷ್ಟ ಇಲ್ಲ. ಅದು ನಾವೇನ್ ಉಲ್ಟಾ ತಿಕ್ಕತ್ವಿ, ನಿನಗೇನಪ್ಪಾ ನೌಕರಿ ಐತಿ, ನಿನಗೇನ್ ಕಡಿಮೆ ಮಾಡ್ಯಾನ ಅಂತಾರ. ಅವಂಗ ಹೇಳಕ್ ನೌಕರಿ ಮಾಡೋ ಹೇಳಕ್ ಬಂದ್ರಿ ರೈತನ ಬಾಯಿ ಮುಚ್ಚಿಸ್ತಾನವ. ಅವ್ರಿಗೆ ಗೊತ್ತಿರ್ತೈತಿ ಸುಮ್ನೆ ಈತನ ಊಟ ಏನ್ ಮಾತಾಡ ಅಂತ ಸುಮ್ನೆ ಆಗ್ಬಿಡ್ತಾರ ಅಷ್ಟ. ಅವ್ರಾಗ ಏನಿಲ್ರಿ. ಮತ್ತೆ ಯಾವ್ದು ನೌಕರಿ ಮಾಡಾರ್ದ ಕಷ್ಟ ರೀ, ರೈತನ ಕಷ್ಟ ಇಲ್ಲ. ಈ ಬಾಳೆ ಇನ್ನು ಎಷ್ಟು ದಿವಸಕ್ಕೆ ಬರುತ್ತೆ ಇದು? ಸರ್ ಈಗ ಕಟಿಂಗ್ ಮುಗಿದು 2 ತಿಂಗಳಾಗೈತ್ರಿ. ಈ ವರ್ಷ ಬಿಸಿಲು ಜಾಸ್ತಿ ಇರೋದಕ್ಕ ಮರಿ ದೌಡ ಬಿಟ್ಬಿಟ್ಟಿದ್ನಲ್ಲ, ಇದು ಆಗ್ಯಾವ್ರಿ. ಅವು ಇದು ಎಷ್ಟು ಬರ್ತಾನ ಗೊತ್ತಿಲ್ಲ. ಈಗ ಅವನು ಬಿದ್ದು ಕಟ್ ಮಾಡಿ ಮರಿ ಬಿಟ್ಬಿಡ್ತೀವಿ. ಒಂದ್ 2 ತಿಂಗಳು ಚಲೋ ಆಗತ್ರಿ. ಮತ್ತೆ ನಿಮ್ಮವ್ರ ಹಾಕ್ಲರಿ? ಹಾಕಳ ನಮ್ಮವ್ರ ಸರ್, ಹಾಕಳ ನಮ್ಮವ್ರಿ. ಇಲ್ಲಿ ಒಂದ್ 3 ಕರ ಅದಾವ್ರಿ. ಅವನ್ 4 ಹಾಕಳದವ. ನಮಗ ಇದ್ರಲ್ಲೇ ಇದನ್ ಮಾಡ್ತೀವಿ ನೋಡ್ರಿ. ಮತ್ತೊಂದ್ ನೆಕ್ಸ್ಟ್ ಇನ್ನೊಂದ್ 3-4 ತರ್ಬೇಕಂತಂದು ಪ್ಲಾನ್ ಮಾಡಿ. ಒಟ್ಟು ಒಂದ್ 10 ಇರ್ಬೇಕ. 10 ಇದ್ನಿ ಅಂದ್ರ ನಮಗೆಲ್ಲಾ ಕರೆಕ್ಟ್ ಆಗ್ಬಿಡ್ತ ಸರ್. ಎರೆಹುಳ ಮಾಡಿದ್ರಿ? ಎರೆಹುಳದ್ದು ಈಗ ಮೊದಲಾಗ ತೊಟ್ಟಿ ಮಾಡಿದ್ರಿ. ನನ್ ಹೊಲದಾಗ ಜಗ್ಗ ಆಗ್ಬಿಡ್ತದ. ಕಸ ಹಾಕಿಬಿಟ್ಟಿವಲ್ಲ, ಅದಕ್ಕೆ ತಿನ್ನಕ್ ಹಾರ ಸಿಕ್ಕಿಂದ ಎರೆಹುಳ ತಾನ ಇರ್ತರಿ. ಈಗ ಎರೆಹುಳ ಉತ್ಪತ್ತಿ ಆಗ್ಬೇಕಂದ್ರ ತ್ಯಾಜ್ಯ ವಸ್ತು ಬೇಕ್ರಿ. ಅದಕ್ಕ ಭೂಮಿಯಾಗ ಸೇರ್ಸ್ಬೇಕ. ಅದಕ್ಕೆ ತಿನ್ನಕ್ ಹಾರಿದ್ರ ಅದು ಬದುಕಿ ನಮ್ಮ ಹೊಲದಾಗ ಮೆಟ್ ಹಾಕತ್ರಿ. ಮತ್ತೆ ಅದಕ್ಕೇನು ತಿನ್ನಕ್ ಹಾರಿಲ್ದ ನಾವು ತೊಗೊಂಬಂದ ಉಪ್ಪು ವಿಷನ ಹಾಕಿನಪ್ಪ ಬ್ಯಾರೆ ಹೊಲದಾಗ ಓಡಿ ಹೋಗುತ್ತೆ. ಇಲ್ಲಿ ಸತ್ತು ಹೋಗತ್ರಿ. ಇಷ್ಟ ಮನುಷ್ಯ ತಿಂದ್ರನ ಹಾರ ಒಳ್ಳೆ ತಿಂದ್ರ ನಾವು ದಷ್ಟ ಪುಷ್ಟವಾಗಿರ್ತೀವಿ. ಮತ್ ಮನ್ಯಾಗ ರೊಟ್ಟಿಲಿದ್ದಪ್ಪ ಬೇರೆ ಊರಿಗೆ ದುಡಿಯಾಕ ಹೋಗ್ತೀವಲ್ರಿ. ನಾವು ಸುಗ್ಗಿ ಮಾಡಕ್ ಅಂತ ಹೋಗ್ತೀವಿ ಅಂತೀವಿ. ಬೇರೆ ಬೆಂಗಳೂರಿಗೆ ಅಲ್ಲಿ ಇಲ್ಲಿ ದುಡಿಯಕ್ ಹೋಗಿದ್ದು. ಇಲ್ಲಿ ಹಾರ ಸಿಗ್ಲಾರ್ಕ ಅಲ್ಲಿ ಹೋಗಿ ದುಡಿತೀವಿ. ಈ ಎರೆಹುಳಕ್ಕನ ಹಂಗಾರ ಅದು ಖಾರ ಹಾಕಿದ್ರೆ ಅದು ಬದುಕಿ ಇಲ್ಲೇ ಇರ್ತೈತಿ. ನಮ್ಗೆ ಹಾರ ಹೊಳ್ಳಿ ಹಾರ ಕೊಡ್ತಾರೆ. ಅದು ಅದಕ್ಕೆ ನಾವು ಒಂದು 25 ಪೈಸೆ ಭಾಗ ಹಾರ ನಾವು ಅದಕ್ಕೆ ಕೊಟ್ಟಿವಿ ಅಂದ್ರೆ 75 ಪೈಸೆ ಭಾಗ ಹಾರ ನಮಗ್ ಕೊಡ್ತೈತ್ರಿ. ಅದು ನಮ್ಮನ್ನ ವೈಟ್ ಮಾಡುತ್ತದ, ಗ್ಯಾರಂಟಿ ಮಾಡ್ತದೆ. ಇದು ಮಾತ್ರ ಹೇಳ್ಬಲ್ರಿ. ಈಗ ನಿಮ್ ಕಾಂಟ್ಯಾಕ್ಟ್ ನಂಬರ್, ನಿಮ್ ಹೆಸರು ಎಲ್ಲದನ್ನ ಹಾಕಿರ್ತೀನಿ. ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿ ನಮ್ಮನ್ನ ಒಂದೊಂದ್ ದಿನ 15 ದಿನ ಗಟ್ಲೆ ರಾತ್ರಿ ಊಟ ಮಾಡಿಬಿಟ್ರಲ್ರಿ. ಜಗ್ ಬಂದಿರ್ತಾರ. ಆಯ್ತ್ರ ಅವ್ರಿಗೆ ಏನಾರು ಇದ್ರೆ ನಿಮ್ ಮಾಹಿತಿ ಕೊಡ್ರಿ. ಹೇಳ್ತೀನಿ ನನಗೆ ಎಷ್ಟು ತಿಳಿದು ಅಷ್ಟೇ ಹೇಳ್ತೀನಿ. ತುಂಬಾ ಧನ್ಯವಾದ ನನಗೆ ಮಾಹಿತಿ ಕೊಟ್ಟಕ್ಕೆ. ನಮಸ್ಕಾರ. ಹಿಂಗೆ ನಿಮ್ಮ ಜೀವನ ಉಜ್ವಲ ಆಗಿರ್ಲಿ. ನಮಸ್ತೆ. ನಮಸ್ಕಾರ.